ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯ ಕರ್ನಾಟಕ ರತ್ನ ಪದ್ಮವಿಭೂಷಣ ಜಗದ್ಗುರು ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ದಿವ್ಯ ಚರಣಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಶ್ರೀ ಕ್ಷೇತ್ರದ ನಿರಂಜನ ಪ್ರೌಢ ಸ್ವರೂಪಿಗಳಾದಂಥ ಸಿದ್ಧಗಂಗಾ ಮಹಾಸ್ವಾಮಿಗಳವರ ಚರಣ ಕಮಲಗಳಲ್ಲಿ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಕೆ ಮಾಡಿ ಕಿರೀಶಿಗಳಾದ ನಿರಂಜನ ಪ್ರೌಢ ಸ್ವರೂಪಿ ಶಿವಸಿದ್ದೇಶ್ವರ ಪ್ರಭುಗಳ ಪಾದರವಿಂದಗಳಲ್ಲಿ ನನ್ನ ನಮನಗಳನ್ನು ಸಲ್ಲಿಸಿ ನನ್ನ ಗುರುಗಳಾದ ವಿದ್ವಾನ್ ಕೋರಂಬ ಅವರೇ, ಹರಗುರು ಚರಣಮೂರ್ತಿಗಳೇ, ಎಲ್ಲ ಶರಣ ಬಂಧುಗಳೇ ಮತ್ತು ವಿದ್ಯಾರ್ಥಿ ಸ್ನೇಹಿತರೆ, ಕಳೆದ 2 ತಿಂಗಳಲ್ಲಿ 2 ಹುಣ್ಣಿಮೆಗಳಲ್ಲಿ ಕೈವಲ್ಯ ಸಾಹಿತ್ಯದಲ್ಲಿ ನಿಜಗುಣರ ಕೈವಲ್ಯ ಪದ್ಧತಿಯನ್ನೇ ಪ್ರಧಾನವಾಗಿ ಇಟ್ಕೊಂಡು ಕೆಲವು ವಿಚಾರಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀನಿ. ಕೈವಲ್ಯ ಸಾಹಿತ್ಯ ಕನ್ನಡದಲ್ಲಿ ಬಹಳ ವಿಶೇಷವಾದದ್ದು. ಅದಕ್ಕೆ ಆರಂಭ ನಿಜಗುಣರಾದರೆ ಅದರ ಕೊನೆಯ ರೂಪ ನಮ್ಮ ಗಣಮಠದ ಶಿವಯೋಗಿಗಳು. ನಮಗೆ ಕೈವಲ್ಯ ಪದ್ಧತಿ ಅದಾದಮೇಲೆ ಕೈವಲ್ಯ ಕಲ್ಪವರ್ಗದಲ್ಲಿ ಅದು ಸರ್ಪಭೂಷಣ ಶಿವಯೋಗಿಗಳದ್ದು. ಅದಾದಮೇಲೆ ಬಾಲಲೀಲ ಮಹಂತ ಶಿವಯೋಗಿಗಳ ಕೈವಲ್ಯ ದರ್ಪಣ, ಆಮೇಲೆ ಮುಪ್ಪಿನ ಷಡಕ್ಷರಿಯವರ ಸುಬೋಧ ಸಾರ, ಅದಾದಮೇಲೆ ಘನಮಠ ಶಿವಯೋಗಿಗಳ ಭಕ್ತಿ ಸುಧಾಸಾರ. ಇದಿಷ್ಟು ಕೈವಲ್ಯ ಸಾಹಿತ್ಯದ ಬಹಳ ಮುಖ್ಯವಾದಂಥ ಕೃತಿಗಳು. ಕೈವಲ್ಯ ಸಾಹಿತ್ಯದ ಬಗ್ಗೆ ಹಿಂದೆ ಎಲ್ಲ ಕೆಲ ವಿಚಾರಗಳ ಜೊತೆ ಹಂಚಿಕೊಂಡಿದ್ದೆ. ಈಗ ಇವತ್ತು ಬುದ್ಧ ಪೂರ್ಣಿಮೆ, ಇಡೀ ಜಗತ್ತು ಮತ್ತು ವಿಶ್ವವೆಲ್ಲ ಬುದ್ಧನನ್ನ ಧ್ಯಾನ ಮಾಡ್ತಿರುವ ಕಾಲಘಟ್ಟ. ಆ ಹಂತದಲ್ಲಿ ಇವತ್ತು ಬುದ್ಧ ಪೂರ್ಣಿಮೆಯಲ್ಲಿ ನಾವೆಲ್ಲ ಇವತ್ತು ಹುಣ್ಣಿಮೆಯ ದಿನ ಮತ್ತು ಬುದ್ಧ ಪೂರ್ಣಿಮೆ ದಿನದಲ್ಲಿ ಯಾವುದನ್ನ ಅವನು ಅಷ್ಟಾಂಗಿಕ ಮಾರ್ಗ ಮತ್ತು 4 ಆರ್ಯಸತ್ಯಗಳನ್ನು ಹೇಳಿದ್ದೋ ಅದೆಲ್ಲವೂ ಭಾರತದ ಅಧ್ಯಾತ್ಮ ಲೋಕದಲ್ಲಿ ಬಹಳ ಮುಖ್ಯವಾದಂಥ ಚಿಂತನಾ ಕ್ರಮಗಳಾಗಿ ಆತದ ಆಚರಣಾತ್ಮಕವಾದಂಥದ್ದು ಬುದ್ಧನ ತಿಳುವಳಿಕೆ. ಮತ್ತು ಬುದ್ಧ ಬೋಧಿಸಿದ್ದು ಇಡೀ ಉತ್ತರ ಭಾರತದಲ್ಲಿ ಬಿಹಾರ ಪ್ರಾಂತ್ಯದಲ್ಲಿ, ಬಿಹಾರ ಅಂತ ಏನು ಇವತ್ತು ಕರಿತಿರೋ ಅದನ್ನು ಬಿಹಾರ ಅಂತ ಅನ್ನೋ ಕಾರಣ, ಅಲ್ಲಿ ಬುದ್ಧನ ವಿಹಾರಗಳೆಲ್ಲ ಇದ್ದಿದ್ದರಿಂದ, ವಿಹಾರ ಅಂದರೆ ಯಾರ್ಯಾರು ಬೌದ್ಧ ಭಿಕ್ಕುಗಳಿದ್ದಾರೋ ಆ ಭಿಕ್ಕುಗಳು ಬಂದು ಅಲ್ಲಿ ಕೂತ್ಕೊಂಡು ತತ್ವಚಿಂತನೆಗಳನ್ನು ಮಾಡ್ತಾ ಇದ್ರು. ಯಾರು ಹೊರಗಡೆ ಇದ್ದಾರೋ ಅವರೆಲ್ಲ ಬರ್ತಿದ್ರು. ಆ ಭಿಕ್ಕುಗಳು ಕೆಲವು ಬುದ್ಧನ ಸಂಬಂಧಪಟ್ಟಂತ ಚಿಂತನೆಗಳು ಹೇಳ್ತಿದ್ರು. ಆ ಕಾರಣದಿಂದ ಇಡೀ ಬಿಹಾರ ಪ್ರಾಂತ್ಯದಲ್ಲಿ ಈ ವಿಹಾರಗಳನ್ನ ಹೆಚ್ಚಿದ್ದರಿಂದ ಅದನ್ನ ಬಿಹಾರ ಅಂತ, ವಭಯೋರ ಭೇದ ಅಲ್ಲಿರೋರು. ಇವತ್ತು ಬುದ್ಧನನ್ನ ನೆನಪು ಮಾಡ್ಕೊಳ್ತಾ ಬುದ್ಧ ಬಸವ ಮುಂದಿನ ಎಲ್ಲ ಅನೇಕ ಬಸವಾದಿ ಶರಣರೆಲ್ಲ ನಮ್ಮಲ್ಲಿ ನಿಂತು ನಮ್ಮ ರಾಷ್ಟ್ರವನ್ನ, ನಮ್ಮ ದೇಶವನ್ನ ಅದು ಕೊರಿತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ದೇಶವನ್ನ, ರಾಷ್ಟ್ರವನ್ನ ರಕ್ಷಿಸಬೇಕಾದಂಥ ಒಂದು ಸಂದರ್ಭದಲ್ಲಿದ್ದೀವಿ. ಈಗ ಪಾಕಿಸ್ತಾನ ಮತ್ತು ಭಾರತ ಜೊತೆಗೆ ಒಂದು ಆಂತರಿಕವಾದ ಉಗ್ರರ ಉಪಟಳ ಅದರ ನಡೀತಾ ಇರುವಂಥ ಕಾಲಘಟ್ಟದಲ್ಲಿ ಬುದ್ಧನನ್ನು ಮತ್ತೆ ಸ್ಮರಣೆ ಮಾಡ್ಕೊಳ್ಳೋದು, ಬಸವಣ್ಣವರನ್ನ ಸ್ಮರಣೆ ಮಾಡ್ಕೊಳ್ಳೋದು, ಅಹಿಂಸೆ ಅನ್ನೋದು ನಮ್ಮ ಪ್ರಮುಖವಾದ ಧರ್ಮ ಚಿಂತನೆ. ಅದು ಹಾಗೆ ಇರಲಿ. ಇವತ್ತು ಕೈವಲ್ಯ ಸಾಹಿತ್ಯದಲ್ಲಿ ಸರ್ಪಭೂಷಣರನ್ನ ಅವರ ಕೈವಲ್ಯ ಕಲ್ಪವಲ್ಲರಿಯನ್ನು ಹಿನ್ನೆಲೆಯಾಗಿ ಇಟ್ಕೊಂಡು ಮೊದಲು ಸರ್ಪಭೂಷಣರ ಬಗ್ಗೆ ಕೆಲವು ವಿಚಾರ ತಿಳ್ಕೊಳ್ಳೋಣ. ನಿಜಗುಣ ಶಿವಯೋಗಿಗಳ ಸಮಕಾಲಿಕರಲ್ಲಿ ಆ ಮುಪ್ಪಿನ ಷಡಕ್ಷರಿಗಳಿರೋ ಹಾಗೇನೆ, ನಮ್ಮ ಬಾಲಲೀಲ ಮಹಾಂತ ಶಿವಯೋಗಿಗಳಿರೋ ಹಾಗೇನೆ ಈ ಸರ್ಪಭೂಷಣ ಶಿವಯೋಗಿಗಳು ಅವರ ಸಮಕಾಲಿಕರೇ. ಬೆಂಗಳೂರಿನಲ್ಲಿ ಸರ್ಪಭೂಷಣ ಮಠ ಅಂತಿದೆ. ಆ ಸರ್ಪಭೂಷಣ ಮಠ ಈ ಎಲ್ಲ ಭಕ್ತಾದಿಗಳೆಲ್ಲ ಸೇರಿ ಕಟ್ಟಿದಂಥ ಒಂದು ಮಠ. ತುಂಬ ಒಳ್ಳೆ, ನಾನು ಅನೇಕ ಅಲ್ಲಿ ಶಿವಾನುಭವ ಸಂಪ್ರದಾಯಗಳಲ್ಲಿ ಅನೇಕ ಶಿವಸಂಧಾನ ಮಾಡಿದಾಗ ಅಲ್ಲಿ ನಾನು ಹೋಗಿದ್ದೀನಿ. ಅದು ಸರ್ಪಭೂಷಣ ಮಠ. ಈ ಸರ್ಪಭೂಷಣರನ್ನ ಸಪ್ಪಣ್ಣಪ್ಪ, ಸಪ್ಪಣ್ಣ ಸ್ವಾಮಿ, ಸಪ್ಪಣ್ಣಾರ್ಯ
ಸಪ್ಪಯ್ಯ, ಸರ್ಪಭೂಷಣ ಅನ್ನೋದು ಬೇರೆ ಬೇರೆ ಹೆಸರುಗಳಿಂದ ಅವ್ರನ್ನ ಕರೀತಾ ಇದ್ರು. ನಾನೇನು ಇವತ್ತು ಮನೆ ಇದೆಯೋ ಮನೆಯಿಂದ 4 ಕಿಲೋಮೀಟರ್ ದೂರಕ್ಕೆ ಹೋದ ಚಿಕ್ಕಬಾಣಾವರ ಅಂತ. ಆ ಚಿಕ್ಕಬಾಣಾವರದಲ್ಲಿದ್ದ ಇಬ್ಬರು ದಂಪತಿಗಳು ಬೆಂಗಳೂರು ಬಂದು, ಆ ಕಾಲದಲ್ಲಿ ನಾನು ಹೇಳ್ತಿರೋದು ಒಂದು 200 ವರ್ಷಗಳ ಹಿಂದಿನ ಮಾತು, ಅಲ್ಲಿ ವ್ಯಾಪಾರ ಮಾಡ್ತಾ ಇರುವಾಗ ಅವರ ಮಲ್ಲಿಕಾರ್ಜುನಪ್ಪ ಅಂತ ಇವರ ತಂದೆ, ಚೆನ್ನಮ್ಮ ಅಂತ ತಾಯಿ, ಇವರು ಹುಟ್ಟಿದ್ದು 1795. ಅಲ್ಲಿ ಬೆಂಗಳೂರಿನಲ್ಲಿ ಅವರು ಹುಟ್ಟಿದ್ರು. ಅವರು ಬೆಂಗಳೂರಿನಲ್ಲಿ ಒಂದು ತಿಪ್ಪಶೆಟ್ಟಿ ಅಂತ ಹೇಳಿ ಒಂದು ಮಠ ಇತ್ತು. ಅದು ಈಗ ಮಠ ಇದೆಯೋ ಇಲ್ವೋ ನನ್ಗೆ ಗೊತ್ತಿಲ್ಲ ಅದು. ಆದರೆ ಆ ತಿಪ್ಪಶೆಟ್ಟಿ ಮಠದಲ್ಲಿ ಒಬ್ರು ಗುರುಸಿದ್ಧ ಸ್ವಾಮಿಗಳು ಅಂತ ಹೇಳಿ ಒಳ್ಳೆಯ ಪ್ರಕಾಂಡ ಪಂಡಿತರಿದ್ರು. ಪ್ರಕಾಂಡವಾದಂಥ ತಿಳುವಳಿಕೆ ಉಳ್ಳವರು, ಪಂಡಿತರು, ಸ್ವಾಮಿಗಳು, ಅಧ್ಯಾತ್ಮ ಜೀವಿಗಳು, ಶಿವಾನುಭವದಲ್ಲಿ ಶಿವಯೋಗದಲ್ಲಿ ಮಹಾತತ್ಪರಾಗಿದ್ದಂಥವ್ರು. ಅವರಲ್ಲಿ ಇವರು ಹೋಗ್ತಾರೆ. ಅಲ್ಲಿ ಆ ತಿಪ್ಪಶೆಟ್ಟಿ ಮಠದಲ್ಲಿ ಇದ್ದಂಥ ಗುರುಸಿದ್ಧ ಸ್ವಾಮಿಗಳಲ್ಲಿ ಇವರು ಅಧ್ಯಯನಕ್ಕೆ ತೊಡಗುತ್ತಾರೆ. ಗುರುಸಿದ್ಧ ಸ್ವಾಮಿಗಳಿಗೆ ವಿಶೇಷ ಏನು ಅಂದ್ರೆ ಅವರಿಗೆ ಕನ್ನಡ ಸಂಸ್ಕೃತ 2 ಭಾಷೆಗಳಲ್ಲಿ ಒಳ್ಳೆ ಪಾಂಡಿತ್ಯ ಇರುತ್ತೆ. ಅವರ ಅರ್ಥದಲ್ಲಿ ಅವರು ವೇದ, ಆಗಮ, ಉಪನಿಷತ್ತು, ತರ್ಕ, ವ್ಯಾಕರಣ, ಛಂದಸ್ಸು, ಸಂಗೀತ. ಒಂದು ವಿಶೇಷ ಅಂದ್ರೆ ಕೈವಲ್ಯ ಸಾಹಿತ್ಯದಲ್ಲಿ ಸಾಹಿತ್ಯ ಎಷ್ಟು ಮುಖ್ಯ ಇದೆಯೋ, ಅಧ್ಯಾತ್ಮ ಎಷ್ಟು ಮುಖ್ಯ ಇದೆಯೋ, ಸಂಗೀತವೂ ಅಷ್ಟು ಮುಖ್ಯ. ಅಂದ್ರೆ ಸಾಹಿತ್ಯ, ಸಂಗೀತ ಮತ್ತು ಅಧ್ಯಾತ್ಮ, ಈ ಅಧ್ಯಾತ್ಮದಲ್ಲಿ 2 ಕುಸುಮಗಳು, ಒಂದು ಸಾಹಿತ್ಯ ಅನ್ನೋ ಕುಸುಮ, ಸಂಗೀತ ಅನ್ನೋ ಕುಸುಮ, ಎರಡನ್ನೂ ಸೇರಿಸಿದ್ರೇನೆ ನಿಜವಾದ ಅರ್ಥದಲ್ಲಿ ಅದು ಕೈವಲ್ಯ ಸಾಹಿತ್ಯ. ಕೈವಲ್ಯ ಸಾಹಿತ್ಯ ಅನ್ಸ್ಕೊಳ್ಬೇಕಾದ್ರೆ ಅದಕ್ಕೆ 2 ಪುಷ್ಪಗಳು ಸೇರ್ಕೊಳ್ಬೇಕು. ಸಾಹಿತ್ಯದಲ್ಲಿ ಈ ಸಂಗೀತ ಮತ್ತು ಅಧ್ಯಾತ್ಮದಲ್ಲಿ ಈ ಸಾಹಿತ್ಯ ಸಂಗೀತ ಅನ್ನುವ 2 ಪುಷ್ಪಗಳು ಸೇರ್ಕೊಂಡಿವೆ. ಹಾಗೆ ಗುರುಸಿದ್ಧ ಸ್ವಾಮಿಗಳು ಕೂಡ ಈ ಸರ್ಪಭೂಷಣ ಶಿವಯೋಗಿಗಳಿಗೆ ಅನೇಕ ಶಾಸ್ತ್ರಗಳನ್ನ ಹೇಳ್ಕೊಡೋ ಜೊತೆಗೆ ಅವರಿಗೆ ಸಂಗೀತದ ಅಭ್ಯಾಸವನ್ನು ಮಾಡಿಸ್ತಾರೆ. ಹಾಗಾಗಿ ಸಂಗೀತದಲ್ಲಿ ಒಳ್ಳೆಯ ಇದು. ಆ ಕಾರಣದಿಂದ ಏನಾಯ್ತು, ಸರ್ಪಭೂಷಣ ಶಿವಯೋಗಿಗಳು ರಚನೆ ಮಾಡುವಾಗ ಅವರಿಗೆ ಸಂಗೀತದ ಹಿನ್ನೆಲೆ ಇದ್ದಿದ್ದರಿಂದ ಎಲ್ಲ ರಾಗತಾನ ಪಲ್ಲವಿಗಳು ಬರೋ ಹಾಗೆ, ಆಯಾಯ ರಾಗಗಳಿಗೆ ಮತ್ತು ತಾಳಗಳಿಗೆ ಒಡಂಬಡುವ ಹಾಗೆ ಅವರು ರಚನೆಯನ್ನು ಮಾಡಿದರು. ಹಾಗಾಗಿ ಈ ರಚನೆಗಳನ್ನು ನಾವು ಹಾಡುಗಬ್ಬ ಅಂತ ಕರೀತೇವೆ. ಹಾಡುವ ಕಾವ್ಯ ಅಂತ. ಹಾಡುಗಬ್ಬ ಅಂದ್ರೆ ಕಬ್ಬ ಕಾವ್ಯ ಅಂತ. ಹಾಡುಗಬ್ಬ ಬದಲಾಗಿ ಗಕಾರಲ್ಲಿ ಆದೇಶ ಸಂಧಿ ಅದು. ಹಾಡುವ ಕಬ್ಬ ಹಾಡುಗಬ್ಬ ಅಂತ. ಹಾಡ್ತಕ್ಕಂಥ ಕಾವ್ಯ ಅದು. ಆ ರೀತಿ ಒಂದು ಹಾಡುಗಬ್ಬಗಳನ್ನು ಅವರು ರಚನೆ ಮಾಡ್ತಾರೆ. ಆ ಕಾಲದಲ್ಲಿದ್ದ ಕೈವಲ್ಯ ಸಾಹಿತ್ಯ ರಚನೆ ಮಾಡಿದವರೆಲ್ಲ ಹಾಡುಗಬ್ಬವನ್ನ ಸಂಗೀತವನ್ನು ತಿಳಿದಿದ್ದರಿಂದ ಅವರ ಸಾಹಿತ್ಯವನ್ನು ಬರೀ ಸಾಹಿತ್ಯವನ್ನು ಮಾಡಿದರೆ ಅದನ್ನು ಹಾಡುಗಬ್ಬಗಳನ್ನಾಗಿ ಅವರು ಮಾಡಿದರು. ಇಂಥ ಇವರೊಂದು ಯವನಕ್ಕೆ ಬಂದರು. ವಿರಕ್ತಿ ಮತ್ತು ವೈರಾಗ್ಯ ತುಂಬಾ ಅವರಿಗೆ ವಿರಕ್ತಿ, ಇದೇನು ಸಂಸಾರದ ಬಗ್ಗೆ ಅವ್ರಿಗೆ ಆಸಕ್ತಿ ಇರಲಿಲ್ಲ. ಅಪ್ಪ ಅಮ್ಮ ಇಬ್ರು ಸೇರಿ ಮಲ್ಲಿಕಾರ್ಜುನಪ್ಪನವರು, ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಚೆನ್ನಮ್ಮ ಇಬ್ರು ಸೇರಿ ಮಗನ ಮದುವೆ ಮಾಡಬೇಕು ಅಂತ ಆಸೆ ಪಡ್ತಾರೆ. ಆಗ ಮಗ ಹೇಳ್ತಾರೆ, ನನಗೆ ಈ ಸಂಸಾರದ ಬಗ್ಗೆ ನನಗೆ ಆಸಕ್ತಿ ಇಲ್ಲ, ನನಗೆ ಈ ಅಧ್ಯಾತ್ಮದ ಬಗ್ಗೆ, ಶಿವಯೋಗದ ಬಗ್ಗೆ, ಶಿವತತ್ವ ಚಿಂತನೆಯ ಬಗ್ಗೆ ನನಗೆ ಆಸಕ್ತಿ ಇರೋದು. ನಾನು ಏನು ಇದುವರೆಗೂ ವ್ಯಾಕರಣ, ಅಲಂಕಾರ, ವೇದ, ಆಗಮ, ಉಪನಿಷತ್ತು ಇತ್ಯಾದಿಗಳು ಕಲ್ತಿದ್ರು ಆ ದಾರಿಯಲ್ಲಿ ನಾನು ಮುಂದುವರಿತೀನಿ ಅಂತ ಹೇಳ್ತಾರೆ. ಹಾಗಾಗಿ ಮುಂದೆ ಅವರು ಯವನಕ್ಕೆ ಬಂದಾಗ ಗುರುಸಿದ್ಧ ಸ್ವಾಮಿಗಳು ಅವರಿಗೆ ಉತ್ತರಾಧಿಕಾರಿಯಾಗಿ ಮಾಡಿ ಅವರನ್ನು ಒಂದು 12 ವರ್ಷ ದೇಶ ಪರ್ಯಟನೆ ಮಾಡುವಂತ ಕಳಿಸ್ಕೊಡ್ತಾರೆ. ಆ ಕಾಲದಲ್ಲಿ ಯಾವುದೇ ಮಠದ ಉತ್ತರಾಧಿಕಾರಿ ಮಾಡಿದ ಮೇಲೆ ಅವರನ್ನ ತಮ್ಮ ಮಠದಲ್ಲಿ ಇಟ್ಕೊಳ್ತಿರ್ಲಿಲ್ಲ. ಅವರನ್ನೇ ಉತ್ತರಾಧಿಕಾರಿ ಮಾಡಿದಂತ ಸ್ವಾಮಿಗಳನ್ನು ಅವ್ರಿಗೆ ಏನ್ ಹೇಳೋರು ಅಂದ್ರೆ, ನೀನು ಹೋಗಿ ದೇಶ ಪರ್ಯಟನೆ ಮಾಡ್ಕೊಂಡು ಬಾ ಅಂತ. ದೇಶ ಪರ್ಯಟನೆ ಯಾತಕ್ಕೆ ಮಾಡಿಸ್ತಾ ಇದ್ರು ಅಂತ ಹೇಳಿದ್ರೆ, ಆತನಿಗೆ ಯಾವ ಉತ್ತರಾಧಿಕಾರಿ ಪಡೆದಿರ್ತಾರೋ ಅವರು ಎಲ್ಲ ಸಮಾಜವನ್ನ, ಎಲ್ಲ ಸಮುದಾಯವನ್ನ ಮತ್ತು ಎಲ್ಲ ಕ್ಷೇತ್ರಗಳನ್ನ, ಎಲ್ಲ ಮಠಗಳನ್ನ ಮತ್ತು ಈ ವ್ಯಕ್ತಿಗಳನ್ನ, ಮಹಾನುಭಾವರನ್ನ, ಮಹಾಂತರನ್ನ ದರ್ಶನ ಮಾಡ್ಕೊಳ್ಳೋಕೆ ಅವಕಾಶ ಆಗೋದು. ಮತ್ತು ಯಾರ್ಯಾರು ಯಾವ್ಯಾವ ರೀತಿ ಸಾಧನೆಗಳು ಮಾಡ್ತಾ ಇದ್ದಾರೆ, ಏನೇನಿದೆ ಅಂತ ಅನ್ನೋದರೊಂದು ಲೋಕದ ತಿಳುವಳಿಕೆ ಬರೋದು. ಲೋಕದ ತಿಳುವಳಿಕೆ ಬರೋ ಜೊತೆಗೆ ಜ್ಞಾನದ ತಿಳುವಳಿಕೆ ಅವ್ರಿಗೆ ಬರೋದು. ಹಾಗಾಗಿ ಲೋಕದಕ್ಕೆ ದೇಶ ಸುತ್ತು, ಕೋಶ ಓದು ದೇಶ ಸುತ್ತು ಅಂತ ಹೇಳ್ತಾರಲ್ಲ, ಇದೇ ಕಾರಣದಿಂದ. ಬರೀ ಕೋಶ ಓದಿದ್ರೆ ಶಬ್ದ ಜ್ಞಾನ ನಮಗೆ ಹೆಚ್ಚಾಗತ್ತೆ ಹೊರತು ನಮಗೆ ಲೋಕದ ಜ್ಞಾನ ಬರೋಲ್ಲ. ಈ ಪಾರಲೌಕಿಕ ಜ್ಞಾನ ತಿಳಿಬೇಕು ಅಂದ್ರೆ ಈ ಲೋಕ ಜ್ಞಾನ ತಿಳಿಬೇಕು ಅಂತ. ಹಾಗಾಗಿ ಅವರನ್ನ 12 ವರ್ಷ ದೇಶ ಪರ್ಯಟನೆ ಮಾಡೋದಕ್ಕೆ ಕಳಿಸ್ತಾರೆ. ಅವರು ಉತ್ತರ ಭಾರತದ ಕಾಶಿಗೆ ಹೋಗ್ತಾರೆ. ಅಲ್ಲಿಂದ ಸೊನ್ನಲಿಗೆ, ಇವತ್ತಿನ ಸೊಲ್ಲಾಪುರ ಅಂತ ಏನ್ ಹೇಳ್ತೀವೋ ಅದನ್ನ ಹಿಂದೆ ಸೊನ್ನಲಿಗೆ ಅಂತ ಹೇಳ್ತಿದ್ರು. ಇದು ಶರಣರಾದಂತ ಸಿದ್ದರಾಮ ಸ್ವಾಮಿಗಳ ಕರ್ಮಕ್ಷೇತ್ರ, ಕಾಯಿಕ ಕ್ಷೇತ್ರ ಅದು. ಅಲ್ಲಿಂದ ಅವರು ಶ್ರೀಶೈಲಕ್ಕೆ ಹೋಗ್ತಾರೆ.
ಅಲ್ಲಿಂದ ಮತ್ತೆ ಕುಳ್ಳು ಸಂಗಮಕ್ಕೆ ಬಂದು, ಹಂಪಿಗೆ ಬಂದು, ಚಿತ್ರದುರ್ಗ ಬಂದು ಎಲ್ಲಾ ಧರ್ಮಕ್ಷೇತ್ರಗಳನ್ನ ಮತ್ತು ಎಲ್ಲಾ ತೀರ್ಥಕ್ಷೇತ್ರಗಳನ್ನ ಅವರು ಹೋಗಿ ಅಲ್ಲಿ ಶಿವಾನುಭವ ಗೋಷ್ಠಿಗಳನ್ನು ಮಾಡ್ತಾರೆ. ಬಟ್ ವಿಶೇಷ ಅಂದ್ರೆ ಅವರ ಶಿವಾನುಭವ ಗೋಷ್ಠಿಗೆ ತುಂಬಾ ಜನ ಬಂದು ನಿಂತಿದ್ರು. ಎಲ್ಲಿ ಸರ್ಪಭೂಷಣರು ಬಂದು ಕೂತ್ಕೊಂಡು ಶಿವಾನುಭವಕ್ಕೆ ಆರಂಭ ಮಾಡಿದ್ರು ಅಂತ ಹೇಳಿದ್ರೆ, ಅವರು ಆರಂಭ ಮಾಡ್ತಾ ಇದ್ದದ್ದು ಓಂಕಾರದ ಮೂಲಕ. ಓಂಕಾರವನ್ನು ಪ್ಲುತ ಸ್ವರದಲ್ಲಿ ಅವರು ಹೇಳ್ತಾ ಇದ್ರೆ ಎಲ್ಲ ಇಡೀ ಒಂದು ವಾತಾವರಣವೇ ಒಂದು ದಿವ್ಯವಾದಂತ ಕಂಪನದಲ್ಲಿ ಮುಳುಗೋಗುತ್ತೆ. ಇದನ್ನು ಬೇರೆಯವರೆಲ್ಲ ಹೇಳಿದ್ದಾರೆ. ಅದಕ್ಕೆ ಅಲ್ಲಿ ಜೊತೆ ಇಷ್ಟಲಿಂಗ ಅನುಸಂಧಾನ ಮಾಡ್ತಾ ಇದ್ರು. ಸದ್ಭಕ್ತರಿಗೆ ಏನ್ ಹೇಳ್ಬೇಕೋ ಅಂತ ಸದ್ಬೋಧನೆಲ್ಲ ಅವ್ರು ಮಾಡ್ತಾ ಇದ್ರು. ಈ ತೀರ್ಥಯಾತ್ರೆ 12 ವರ್ಷ ತೀರ್ಥಯಾತ್ರೆ ಮಾಡಿದ್ರು ಸರ್ಪಭೂಷಣ ಸ್ವಾಮಿಗಳು. ಅವ್ರು ಮುಗಿಸಿ ವಾಪಸ್ ಬಂದಾಗ ಗುರುಸಿದ್ಧ ಸ್ವಾಮಿಗಳು ಶಿವೈಕ್ಯರಾಗಿದ್ರು. ಮಠದ ಉತ್ತರಾಧಿಕಾರಿಯಾಗಿ ಅಂತ ಹೇಳ್ಬಿಟ್ಟು ಅವರ ಎಲ್ಲಾ ಭಕ್ತರಾದಿಗಳು ಎಲ್ಲರೂ ಮತ್ತೆ ನೀವು ಗುರುಗಳ ಸೇವೆಯಲ್ಲಿ ನೀವು ಮಾಡ್ಕೊಂಡಿದ್ದು ಇಲ್ಲೇ ನೀವು ಸ್ವಾಮಿಗಳಾಗ್ಬೇಕು, ಅವರ ನಂತರದಲ್ಲಿ ಪೀಠಾಧಿಪತಿಗಳಾಗ್ಬೇಕು ಅಂದಾಗ ಅವ್ರು ಸುತರ ಒಪ್ಪಲ್ಲ. ಇಲ್ಲ ನನಗೆ ಆ ವಿಷಯದಲ್ಲಿ ಆಸಕ್ತಿ ಇಲ್ಲ, ಯಾರಾದ್ರೂ ಬೇರೆಯೊಬ್ಬರನ್ನ ನಾವು ಮಾಡೋಣ ಅಂತ ಹೇಳಿ ಅಲ್ಲೇ ಒಬ್ಬರ ಗುರುಸಿದ್ಧ ಸ್ವಾಮಿಗಳ ಹತ್ರ ಸೇವೆ ಮಾಡ್ತಾ ಇದ್ದಂತ ಸ್ವಲ್ಪ ವಿರಕ್ತಿಯ ಸ್ವಭಾವದಲ್ಲಿದ್ದಂತ ಒಬ್ಬರು ಚಿಕ್ಕ ಗುರುಸಿದ್ಧ ಸ್ವಾಮಿಗಳು ಅಂತ ಅವರನ್ನ ತಾವೇ ನಿಂತು ಮಠದ ಅಧ್ಯಕ್ಷರನ್ನಾಗಿ ಪೀಠಾಧಿಪತಿಗಳನ್ನಾಗಿ ಮಾಡ್ತಾರೆ. ಅದಾದ್ಮೇಲೆ ತಮ್ಮ ಬದುಕನ್ನೆಲ್ಲ ಅವರು ಲೋಕ ಕಲ್ಯಾಣಕ್ಕೆ ಅವರು ಉಪಯೋಗಿಸ್ತಾರೆ. ಅದನ್ನೇ ರೀತಿಯಲ್ಲಿ ಸಂಕಲ್ಪಿಸ್ತಾರೆ. ಅವರ ಸದ್ಭಕ್ತರು ಏನ್ ಮಾಡ್ತಾರೆ, ಎಲ್ಲ ಸೇರ್ತಾರೆ. ನೀವೀಗ ತಿಪ್ಪಸ್ವಾಮಿ ಮಠದಲ್ಲಿ ಇರೋಲ್ಲ ಅಂತ ಅನ್ನೋದಾದ್ರೆ ನಿಮ್ಗೊಂದು ಪ್ರತ್ಯೇಕವಾಗಿ ಒಂದು ಮಠ ಕಟ್ಕೊಡ್ತೀವಿ ಅಂತ ಅವರೆಲ್ಲ ಸೇರಿ ಈಗಿನ ಮೆಜೆಸ್ಟಿಕ್ ಹತ್ರ ಎದುರುಗಡೆ ಇರ್ತಕ್ಕಂಥ ಸರ್ಪಭೂಷಣ ಮಠವನ್ನ ಕಟ್ಕೊಟ್ಟು ಅಲ್ಲಿ ಅವರು ಉಳಿತಾರೆ. ಅಲ್ಲಿದ್ದಾಗಲೇ ಈ ಕೈವಲ್ಯ ಕಲ್ಪವಲ್ಲರಿಯನ್ನು ಅವರು ರಚನೆ ಮಾಡೋದು. ಈಗ ಅದು ಸರ್ಪಭೂಷಣ ಮಠ ಅಂತ ಅನ್ಸಿರೋದು. ಇವರು 2 ಸಂಸ್ಕೃತ ಕೃತಿಗಳನ್ನು, ಒಂದು ಕನ್ನಡ ಕೃತಿಗಳು ಬರೆದಿರೋದು. ಸಂಸ್ಕೃತದಲ್ಲಿ ಭುಜಂಗಮಾಲ ಶಿವಸಂಕೀರ್ತನಂ ಅಂತ ಶಿವನನ್ನ ಆರಾಧನೆ ಮಾಡುವಾಗ, ಪೂಜೆ ಮಾಡುವಾಗ ಇದನ್ನ ಈ 30 ವೃತ್ತಗಳಿವೆ. ಅದು ಸಂಸ್ಕೃತದಲ್ಲಿರೋ ವೃತ್ತಗಳು. ಆ ಭುಜಂಗಮಾಲ ಅಂತ ಶಿವಸಂಕೀರ್ತ ವೃತ್ತ. ಇನ್ನೊಂದು ಜ್ಞಾನ ಶತಕ ಅಂತ, ಅದು ಶತಕ ಅಂದ್ರೆ 100 ಅಂತ, ಜ್ಞಾನ ಶತಕ ಅಂದ್ರೆ ಜ್ಞಾನಕ್ಕೆ, ಬ್ರಹ್ಮಜ್ಞಾನಕ್ಕೆ ಸಂಬಂಧಪಟ್ಟ ವಿಚಾರ ಅಂತ ಹೇಳಿ ಅವ್ರೇನ್ ಮಾಡ್ತಾರೆ ಅಂದ್ರೆ, ಈ ಜ್ಞಾನ ಶತಕದಲ್ಲಿ ಒಂದು ಬ್ರಹ್ಮಸೂತ್ರ, 2ನೇದು ಉಪನಿಷತ್ತು, 3ನೇದು ಭಗವದ್ಗೀತೆ. ಈ 3 ಸೂತ್ರಗಳಲ್ಲಿ ಇರ್ತಕ್ಕಂಥ ಅದನ್ನ ನಾವು ಏನು ಹೇಳ್ತೀವಿ, ಭಾಷ್ಯತ್ರಯಗಳು ಅಂತ ಹೇಳ್ತೀವಿ. ಆ 3 ಇದಕ್ಕೂ ಏನ್ ಹೇಳಿದೆ ಅಂತ ಸಂಗ್ರಹ ರೂಪವಾಗಿ ಈ ಜ್ಞಾನ ಶತಕದಲ್ಲಿ ಅವರು ಸಂಗ್ರಹ ಮಾಡ್ತಾರೆ. ಆ 100 ಶ್ಲೋಕಗಳನ್ನ ನೋಡಿದ್ರೆ ಅವರಿಗೆ ಸಂಸ್ಕೃತದಲ್ಲಿ ಎಷ್ಟು ವ್ಯುತ್ಪತ್ತಿ ಇತ್ತು, ಎಷ್ಟು ಸಾಧನೆ ಮಾಡಿದ್ರು, ಅದರಲ್ಲಿ ಎಷ್ಟು ಆಳವಾದವರೆಗೂ ಅವರ ವಿವೇಚನೆ ತಿಳುವಳಿಕೆ ಇತ್ತು ಅನ್ನೋದು ಗೊತ್ತಾಗುತ್ತೆ. ಜ್ಞಾನ ಶತಕದು ಪ್ರಕಟ ಆಗಿ ಸರ್ಪಭೂಷಣ ಮಾಡ್ತಿದ್ದಾರೆ. ಅದನ್ನು ಬಿಟ್ಟು ಅವೆರಡು ಕೃತಿಗಳನ್ನ ಹೊರತುಪಡಿಸಿದ್ರೆ ಕೈವಲ್ಯ ಕಲ್ಪವಲ್ಲರಿ ಅಂತ ಬಹಳ ಸೊಗಸಾದಂತಹ ಒಂದು ಕೃತಿ ಇದು. ಈ ಕೈವಲ್ಯ ಕಲ್ಪವಲ್ಲರಿನಲ್ಲಿ ಕೆಲವು ಹಸ್ತಪ್ರತಿ, ಇದ್ರ ಬಗ್ಗೆ ಕೈವಲ್ಯ ಕಲ್ಪವಲ್ಲರಿ ಅಂತಾನೆ ಪ್ರತಿ ಸ್ಥಳಗಳಲ್ಲೂ ಕೂಡ ಕೊನೆಯಲ್ಲಿ ಕೈವಲ್ಯ ಕಲ್ಪವಲ್ಲರಿ ಅಂತಾನೆ ಅವರು ಹೇಳಿದ್ದಾರೆ. ಇವರು ಇದನ್ನು ಕೆಲವು ಕಡೆ ಈ ಹಸ್ತಪ್ರತಿ ಸಿಕ್ಕಿದೆ. ಇದ್ರ ಬಗ್ಗೆ ಸಪ್ಪಣ್ಣನವರ ವಚನಗಳು ಅಂತ ಕೆಲವರು ಬರೆದಿದ್ದಾರೆ, ಸಪ್ಪಣ್ಣನವರ ಸ್ವರವಚನಗಳು ಅಂತಾನೂ ಇದೆ, ಸಪ್ಪಣ್ಣನವರ ಅನುಭವ ಸಾರ ಅಂತ ಇದೆ. ಅದೇ ಕೃತಿಯ ಪ್ರತಿಯೊಂದು ಸ್ಥಳದ ಅಂತ್ಯದಲ್ಲಿ ಹೇಳಿರೋದೇನ್ ಮಾತು ಅಂದ್ರೆ, ಕೈವಲ್ಯ ಕಲ್ಪವಲ್ಲರಿ ಎಂಬ ಅಧ್ಯಾತ್ಮ ಸುಖಬೋಧ ಪ್ರಕರಣ ಅಂತ ಅವರು ಕೊನೆಯಲ್ಲಿ ಹೇಳಿರೋದ್ರಿಂದ ಅವರದೇ ಮಾತಲ್ಲಿ ಹೇಳೋದಾದ್ರೆ ಇದು ಕೈವಲ್ಯ ಕಲ್ಪವಲ್ಲರಿ. ಆದ್ರೆ ಇದನ್ನ ಅವರು ಏನ್ ಹೇಳ್ತಾರೆ, ಕೈವಲ್ಯ ಕಲ್ಪವಲ್ಲರಿ ಸಾಧಕರಿಗೆ ಒಂದು ಸುಖಬೋಧೆ ಅಂತ ಹೇಳ್ತಾರೆ. ಸಾಧಕರಿಗೆ ಒಂದು ಸುಖ ಸಿಗುತ್ತೆ, ಇದರೊಳಗೆ ಒಂದು ಶಿವಯೋಗದ ಸುಖ ಸಿಗುತ್ತೆ, ಲಿಂಗಾನುಭವದ ಸುಖ ಸಿಗುತ್ತೆ, ಶಿವಯೋಗದ ಅನುಸಂಧಾನದ ಸುಖ ಸಿಗುತ್ತೆ ಅನ್ನೋದ್ರಿಂದ ಆ ಸುಖದ ಬೋಧೆ ಇವ್ರಿಗೆ ಉಂಟಾಗುತ್ತೆ. ಅದಕ್ಕಾಗಿ ಇದನ್ನ ಅವರು ಪ್ರಕರಣ ಅಂತ ಕರೀತಾರೆ. ಪ್ರಕರಣ ಅಂತ ಹೇಳಿದ್ರೆ ಒಂದು ಸಿದ್ಧಾಂತ ಗ್ರಂಥ ಇರುತ್ತೆ, ಆ ಸಿದ್ಧಾಂತ ಗ್ರಂಥಕ್ಕೆ ಹೋಗೋ ಬದಲು ಪ್ರಕರಣ ಗ್ರಂಥ ಅಂದ್ರೆ ತುಂಬಾ ಸಾಮಾನ್ಯವಾದಂತೆ ಎಲ್ಲರೂ ಕೂಡ ತಿಳುವಳಿಕೆ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕಾಗಿ ಕೈವಲ್ಯ ಕಲ್ಪವಲ್ಲರಿ ತುಂಬಾ ಸರಳವಾದ, ಎಲ್ಲರಿಗೂ ಅವಗಾಹ್ಯವಾದ, ಎಲ್ಲರಿಗೂ ಚೆನ್ನಾಗಿ ಮನಮುಟ್ಟುವಂತೆ ಹೇಳ್ತಕ್ಕಂಥ ಹಾಡುಗಬ್ಬಗಳನ್ನು ಇಲ್ಲಿ ಸ್ವಾಮಿಗಳು ರಚನೆ ಮಾಡಿದ್ದಾರೆ. ಇದನ್ನ ಜನರು, ಭಾವಕರು, ಸಾಧಕರು ತುಂಬಾ ಕೈವಲ್ಯ ಕಲ್ಪವಲ್ಲರಿಯ ಈ ಕೈವಲ್ಯ ಪದ್ಧತಿ ನಿಜವೂ ಶಿವಗಳಿಗೆ ಎಷ್ಟು ಹಸ್ತಪ್ರತಿಗಳು ಸಿಗುತ್ತೋ ಅಷ್ಟೇ ಸಮ ಪ್ರಮಾಣದಲ್ಲಿ ಹಸ್ತಪ್ರತಿ ಸಿಗುತ್ತೆ ಕೈವಲ್ಯ ಕಲ್ಪವಲ್ಲರಿ. ಎಲ್ಲಾ ಕಡೆಯೂ ಅದನ್ನು ಕೈವಲ್ಯ ಕಲ್ಪವಲ್ಲರಿಯನ್ನ ಆ ಕಾಲದಲ್ಲಿ ಓದ್ತಾ ಇದ್ರು. ಅದನ್ನೆಲ್ಲ ಹೀಗೆ ಕೂತ್ಕೊಂಡಾಗ ಶಿವಾನುಭವ ಗೋಷ್ಠಿಯಲ್ಲಿ
ಅದನ್ನು ಹಾಡ್ತಾ ಇದ್ರು. ಬಹಳ ಹಾಡ್ಬೇಕಿದ್ದಾರೆ, ಇದನ್ನು ಬರೀ ಓದೋದಲ್ಲ, ಇದನ್ನು ಹಾಡ್ಬೇಕು. ಹಾಡುವ ಒಂದು ಅದಕ್ಕೇನೆ ವಲ್ಲರಿ ಅಂದ್ರೆ ಬಳ್ಳಿ ಅಂತ, ಕೈವಲ್ಯ ಕಲ್ಪ ವಲ್ಲರಿ. ಈ ಕೈವಲ್ಯ ಅಂತ ಅನ್ನೋದು ಇದೆಯಲ್ಲ, ಅದು ಕಲ್ಪ. ಕಲ್ಪ ಅಂದ್ರೆ ಕೊನೆ ಇಲ್ಲದ್ದು ಅಂತ, ಕಾಲಗಣನೆ ಇದೆ ಅದಕ್ಕೆ. ಕಲ್ಪ ಅಂದ್ರೆ ಇಷ್ಟು ಅಂತ ಇದೆ, ಆದ್ರೆ ಇದಕ್ಕಿಂತ ಮೀರಿದ್ದದ್ದು ಏನಿದೆಯೋ ಅಂತ ಒಂದು ಕೈವಲ್ಯ ಸ್ಥಿತಿಯನ್ನ ನಮಗೆ ಉಂಟು ಮಾಡ್ತಕ್ಕಂಥ ಒಂದು ಒಳ್ಳೆ ಬಳ್ಳಿ ಅಂತ ನೋಡಿ. ಕೈವಲ್ಯ ಪದ್ಧತಿ ಅಂತ ನಿಜವೂ ಶಿವಗಿಟ್ರು, ಆದ್ರೆ ಸರ್ಪಭೂಷ ಶಿವಗಳು ಅದೇ ಕೈವಲ್ಯ ಅಂತ ತಗೊಂಡ್ರು. ಅವರು ಕೈವಲ್ಯ ಪದ್ಧತಿ ಅಂತ ಇಟ್ರೆ ಕೈವಲ್ಯ ಕಲ್ಪವಲ್ಲರಿ ಅಂತ ಇಟ್ರು. ಅದು ಮರ ಆದ್ರೆ ಇದು ಬಳ್ಳಿ. ಇದು ನಿಜವೂ ಶಿವಗಳ ಆ ಕೃತಿ ಏನಿದೆ ಅದೊಂದು ಮರ, ಅದಕ್ಕೆ ಹಬ್ಬಿರುವಂತ ಒಂದು ಬೃಹತ್ ಆದಂತ ಒಂದು ಬಳ್ಳಿ ಈ ಸರ್ಪಭೂಷಣ ಶಿವಗಳು. ಈ ಎರಡೂ ಕೂಡ ಒಂದೇ ರೀತಿ. ವಿಚಿತ್ರ ಅಂತ ಹೇಳಿದ್ರೆ ಸರ್ಪಭೂಷಣ ಶಿವಗಳ ಕೈವಲ್ಯ ಕಲ್ಪವಲ್ಲರಿಗೂ ನಿಜವೂ ಶಿವಗಳ ಕೈವಲ್ಯ ಪದ್ಧತಿ ಒಂದೇ ರೀತಿ ಸಮಾನವಾದದ್ದು. ಅವರು 5 ಪದ್ಧತಿಗಳು ಮಾಡಿದ್ದಾರೆ, ಇವರು 5 ಸ್ಥಳಗಳು ಮಾಡಿದ್ದಾರೆ. ಈ 5 ಅನ್ನೋದು ಇವರು ಇಟ್ಕೊಂಡಿರೋದು ಬಹಳ ವಿಶೇಷವಾದದ್ದು. ಇದನ್ನೆಲ್ಲ ಎಲ್ಲೂ ಕೂಡ ಹೇಗೆ ಶಿವಕಾರುಣ್ಯ ಪದ್ಧತಿ ಅಂತಿದೆ, ಇಲ್ಲಿ ಶಿವಕಾರುಣ್ಯ ಸ್ಥಳ ಅಂತಿದೆ. ಅಲ್ಲಿ ಜೀವ ಸಂಬೋಧನಾ ಪದ್ಧತಿ ಅಂತಿದೆ, ಇಲ್ಲೂ ಜೀವ ಸಂಬೋಧನಾ ಸ್ಥಳ ಅಂತ ಹಾಕಿದ್ದಾರೆ. ಹಾಗಾಗಿ ಶಿವಕಾರುಣ್ಯ, ಜೀವ ಸಂಬೋಧನೆ, ನೀತಿ ಕ್ರಿಯಾಚರ್ಯ ಪ್ರತಿಪಾದನಾ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಹೇಳಿ ಒಟ್ಟು 177 ಹಾಡುಗಳು ಇಲ್ಲಿರೋದು. 177 ಹಾಡುಗಳು ಬಹಳ ಸುಖವಾಗಿವೆ, ಮನೋಜ್ಞವಾಗಿವೆ. ಆ ಒಂದೊಂದು ಹಾಡುಗಳನ್ನ ಓದೋದೇ ಒಂದು, ಅದನ್ನು ಹಾಡೋದೇ ಒಂದು, ಹಾಡ್ತಾ ಹಾಡ್ತಾ ಅದನ್ನ ಸುಖವಾಗಿ ಅದನ್ನು ಅನುಭವಿಸೋದೇ ಒಂದು ಪರಮಾನಂದ ಅಂತ ಹೇಳಿ ಅನ್ಕೊಳ್ಬಹುದು. ಇದು ಗುರುಸ್ತುತಿಯಿಂದ ಆರಂಭ ಆಗುತ್ತೆ. ಇಡೀ ಮೊದಲನೇ ಹಾಡುಗಬ್ಬದ ಮೊದಲನೇ ಪದ್ಯ, ಮೊದಲನೇ ಹಾಡುಗಬ್ಬ ಗುರುಸ್ತುತಿ ಪ್ರಾರಂಭವಾಗಿ ಮಂಗಳಾರತಿಯಿಂದ ಅದು ಕೊನೆಗೊಳ್ಳುತ್ತೆ. ವಿಚಿತ್ರ ಅಂದ್ರೆ ಯಾವುದನ್ನ ಕೈವಲ್ಯ ಪದ್ಧತಿನಲ್ಲಿ ನಿಜವೂ ಶಿವಗಳು ಜ್ಯೋತಿ ಬೆಳಗುತ್ತಿದೆ, ಪರಜ್ಯೋತಿ ಬೆಳಗುತ್ತಿದೆ ಅಂತ ಹೇಳ್ತಾರೋ, ಅದೇ ಜ್ಯೋತಿ ಬೆಳಗುತ್ತಿದೆ ಅಂತ ಕೂಡ ನೋಡು, ಜ್ಯೋತಿ ಬೆಳಗುತ್ತಿದೆ, ಪರಜ್ಯೋತಿ ಬೆಳಗುತ್ತಿದೆ ಅಂತ ಮತ್ತೆ ಅದನ್ನೇ ಸಮೀಕರಣ ಮಾಡಿಕೊಂಡು ಅವರು ಷಟ್ಪದಿಗಳಲ್ಲಿ ಒಂದು ರಚನೆ ಮಾಡ್ತಾರೆ. ಇದು ಕೊನೆಯ ಪದ್ಯಗಳಲ್ಲಿ. ಈ ಶಿವಕಾರುಣ್ಯ ಸ್ಥಳದಲ್ಲಿ ಗುರುಸ್ತುತಿ, ಶಿವಸ್ತುತಿ, ಶರಣರ ಸ್ತುತಿಯನ್ನ, ಪಾರ್ವತಿ ಸ್ತುತಿಯನ್ನ, ಬಸವಾದಿ ಶರಣರ ಸ್ತುತಿಯನ್ನ, ಮೋಕ್ಷ ಸಾಧನೆಗೆ ಆದಂತ ಗುರು, ಶಿವ, ಶಕ್ತಿ ಅಂತ. ಮೋಕ್ಷಕ್ಕೆ ಹೋಗ್ಬೇಕಾದ್ರೆ 3 ಶಕ್ತಿ, 3 ನಮಗೆ ಉಪಕರಣಗಳು. ಒಂದು ಗುರು ಅನ್ನೋನು, ಒಬ್ಬ ಶಿವ, ಇನ್ನೊಂದು ಶಕ್ತಿ ಅಂತ. ಈ 3 ತತ್ವಗಳ ಮೂಲಕ ಇವನ್ನ ಸಂಕೇತ ಅಂತ ಅದನ್ನು ತಿಳ್ಕೊಳ್ಳಿ, ಪ್ರತಿಮೆ ಅಂತ ಅದನ್ನು ತಿಳ್ಕೊಳ್ಳಿ. ಇದನ್ನ ನಮಗೆ 3 ಇದ್ದಾರೆ. ಈ 3 ನಮ್ಮನ್ನ ದಾರಿ ತೋರಿಸೋರು. ಕೈವಲ್ಯಕ್ಕೆ ದಾರಿ ತೋರಿಸೋರು ಯಾರಪ್ಪ ಅಂದ್ರೆ ಗುರು ತೋರಿಸ್ತಾನೆ, ಶಿವ ತೋರಿಸ್ತಾನೆ, ಶಕ್ತಿ ತೋರಿಸ್ತಾನೆ. ಹಾಗಾಗಿ ಅವರು ಗುರು ಶಿವಶಕ್ತಿಯರನ್ನ ಅವರು ಇಲ್ಲಿ ಮೊದಲನೆಯ ಶಿವಕಾರುಣ್ಯ ಸ್ಥಳದಲ್ಲಿ ಅವರು ಸ್ತುತಿ ಮಾಡ್ಕೊಳ್ತಾರೆ. ಆಮೇಲೆ ಬಸವಾದಿ ಶರಣ ಸ್ತುತಿ ಅಲ್ಲಿದೆ. ಇನ್ನು ಎರಡನೇದಾದ ಜೀವ ಸಂಬೋಧನಾ ಸ್ಥಳದಲ್ಲಿ ಸಂಸಾರ ಅನ್ನೋದು ಮಿಥ್ಯೆ, ಈ ಹೊನ್ನು, ಮಣ್ಣು ಮತ್ತು ಹೆಣ್ಣು ಇವು ನಿಸ್ಸಾರ ಅಂತಲೂ, ಸಂಸಾರಕ್ಕಿಂತ ನಿಜವಾದದ್ದು ಏನ್ ಬೇಕು ಅಂತ ಹೇಳಿದ್ರೆ ಅವರಿಗೆ ವಿರಕ್ತಿ ಬೇಕು ಅಂತ ಹೇಳಿ. ರಕ್ತಿ ಅಂತ ಹೇಳಿದ್ರೆ ಅಪೇಕ್ಷೆ, ವಿರಕ್ತಿ ಅಂದ್ರೆ ಅನಪೇಕ್ಷೆ, ಅದ್ರ ಬಗ್ಗೆ ಆಸಕ್ತಿ ಇಲ್ದಿರೋದು, ಸದಾ ಯಾವಾಗಲೂ ಶಿವ ಧ್ಯಾನದಲ್ಲಿ ಇರೋದು, ಇದನ್ನ ವಿರಕ್ತಿ ಅಂತ ಹೇಳ್ತೀವಿ. ಇದು 2ನೇ ಭಾಗದಲ್ಲಿ ಅವ್ರ ಜೀವಕ್ಕೆ ಸಂಬೋಧನೆ ಮಾಡಿ ನೀನು ಸದಾ ಯಾವಾಗಲೂ ವಿರಕ್ತಿ ಸ್ವಭಾವದಲ್ಲಿ ಇರೋದು. ಇನ್ನು 3ನೆಯ ನೀತಿ ಕ್ರಿಯಾಚರ್ಯ ಸ್ಥಳದಲ್ಲಿ ಸಾಧಕನು ತ್ರಿಕರಣ ಶುದ್ಧವಾಗಿರಬೇಕು ಅಂತ ಹೇಳ್ತೀವಿ. ಅವನ ಕಾಯ, ವಾಚ, ಮನಸ, ಇದು 3 ಅಂತ. ಈ ಕಾಯ ಅಂದ್ರೆ ದೇಹ, ವಾಚ ಅಂದ್ರೆ ಮಾತು, ಮನಸ್ಸ ಅಂದ್ರೆ ಮನಸ್ತತ್ವ, ಮನಸ್ಸು. ಯಾಕೆಂದ್ರೆ ನಮ್ಮ ಎಲ್ಲ ಕ್ರಿಯೆಗಳಿಗೆ ಮೂಲವಾದಂತಹ ಒಂದು ಆರ್ಕಿಟೈಪ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ, ಮೂಲ ರೂಪಕ್ಕೆ. ಆ ಮೂಲ ರೂಪಕ್ಕೆ ಯಾವುದು ಅಂದ್ರೆ ಮನಸ್ಸು ಅಂತ. ಮನೆಯವ ಮನುಷ್ಯಾಣ ಕಾರಣ ಬಂಧ ಮೋಕ್ಷ ಅಂತ ಒಂದು ಮಾತಿದೆ. ಎಲ್ಲ ಬಂಧನಕ್ಕೂ ಎಲ್ಲ ಮುಕ್ತಿಗೂ ಕಾರಣವಾದದ್ದು ಯಾವುದು ಅಂದ್ರೆ ಅದು ಕೇವಲ ಮನಸ್ಸು. ಈ ಮನಸ್ಸು ಅನ್ನೋದು ಈಗ ಇಲ್ಲಿ ಕೂತಿರ್ತೇವೆ, ನಿಮ್ಮ ಮನಸ್ಸು ಶಿವ ಧ್ಯಾನದಲ್ಲಾದ್ರೆ ಇರ್ಬೋದು, ಅಥವಾ ನಿಮ್ಮ ಊರಿನ ಹೋಗಿ ಓಡಾಡ್ತಿರ್ಬೋದು, ಅಥವಾ ನಿಜವೂ ಶಿವಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ, ಹೇಳಿದ್ದೀನಿ. ಸರ್ಪಭೂಷಣ ಶಿವಗಳು ಅವ್ರು ಹೇಗಿದ್ರು ಅಂತ ನೀವು ಧ್ಯಾನ ಮಾಡ್ಕೋಬಹುದು. ಅವರ ತತ್ವ ಹೇಗಿತ್ತು, ಅವರಷ್ಟು 12 ವರ್ಷಗಳ ದೇಶ ಪರ್ಯಟನೆ. ನಾನು ಹೇಳ್ತಿರುವ ಮಾತನ್ನ ಹೇಳ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ನೀವು ಸರ್ಪಭೂಷಣ ಶಿವಗಳು ಎಲ್ಲೆಲ್ಲ ಓಡಾಡಿದ್ರು ಆ ಜಾಗದಲ್ಲಿ ಓಡಾಡಬೇಕು.
ಆಗ ನಿಮ್ಮ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ಒಂದೇ ಕಡೆ ಸ್ಥಿರವಾಗಿ ನಿಂತಿದೆ, ಆ ವಿಷಯದಲ್ಲಿಯೇ ಮಾತ್ರ ತದ್ಗತವಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಲ್ವೇ. ಎದ್ದು ಹೋದ್ರೆ ಬರೀ ನಿಮ್ಮ ಮನಸ್ಸು ಬರೀ ದೇಹ ಕೂತಿರುತ್ತೆ, ಮನಸ್ಸೇನೋ ಓಡಾಡ್ತಿರುತ್ತೆ. ಬಹುತೇಕವಾಗಿ ಇವತ್ತಿನ ಒಟ್ಟು ಸಾಮಾಜಿಕ ಪರಿಸರ ಹೇಗಿದೆ ಅಂತಂದ್ರೆ ಅವರು ಮನಸ್ಸನ್ನ ಸ್ಥಿರವಾಗಿ ನಿಲ್ಸ್ಕೊಳ್ಳೋರು. ಅದಕ್ಕಾಗಿ ಅನೇಕ ಬಾರಿ ನಮ್ಮ ತತ್ವಪದಕಾರರು ಶಿವಶರಣರು ಹೇಳೋದು ಈ ಮನಸ್ಸಿನ ಮೇಲೆ, ನೋಡಪ್ಪ ನಿನ್ನ ಮನಸ್ಸನ್ನು ಹತೋಟಿ ಮಾಡ್ಕೊ. ಯಾವಾಗ ಮನಸ್ಸನ್ನು ಹತೋಟಿ ಮಾಡ್ಕೊಳ್ಳದೆ ಹೋದ್ರೆ ನಿಮ್ಗೇನಾಗುತ್ತೆ, ಈ ಮನಸ್ಸು ಛಿದ್ರ ಆಗುತ್ತೆ. ಮನಸ್ಸು ಛಿದ್ರವಾದ್ರೆ ನಿಮ್ಮ ಒಳಗಿನ ಚಿತ್ತ, ನಿಮ್ಮೊಳಗಿರುವ ಶಿವಯೋಗ ಏನಿದೆಯೋ ಅದರ ಅನುಷ್ಠಾನ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಜವಾದ ಅರ್ಥದಲ್ಲಿ ಅನುಷ್ಠಾನ ಆಗ್ಬೇಕು ಅಂದ್ರೆ ಅವನು ಅದರೊಳಗಡೆ ಸ್ಥಿರವಾಗಿ ಬುದ್ಧಿಯನ್ನ, ಮನಸ್ಸನ್ನು ಸ್ಥಿರಗೊಳಿಸ್ಬೇಕು. ಅವನು ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಅಥವಾ ಇಷ್ಟಲಿಂಗದಲ್ಲಾದ್ರೂ ಉಂಟಿರ್ಬೇಕು. ಅಥವಾ ಮನೋಧ್ಯಾನದಲ್ಲಿ ನಿಮ್ಗೆ ಯಾವ್ದು ಇಷ್ಟವಾದಂತಹ ದೈವ ತತ್ವ ಇದೆಯೋ ಅದರನ್ನಲ್ಲಾದ್ರೂ ಸ್ಥಿರವಾಗಿ ಉಳಿಸ್ಕೊಂಡ್ರೆ ಮಾತ್ರ ಮನಸ್ಸು. ಯಾಕೆಂದ್ರೆ ಮನಸ್ಸು ಅನ್ನೋದು ಅಷ್ಟು ಸುಲಭವಾದಲ್ಲ. ಈ ಮೈಂಡ್ ಮತ್ತು ಬಾಡಿ ಬಗ್ಗೆ ತುಂಬಾ ಚರ್ಚೆ ಆಗಿದೆ. ಮೈಂಡ್ ಅಂದ್ರೆ ಮನಸ್ಸು ಅಂತ, ಬಾಡಿ ಅಂದ್ರೆ ದೇಹ. ಈ ಬಾಡಿ ಮತ್ತು ದೇಹ, ಈ ಮನಸ್ಸಿನ ಸ್ವರೂಪಗಳು ಏನೇನು ಅಂತ ಸೈಕಾಲಜಿ ದೃಷ್ಟಿಯಿಂದ ತುಂಬಾ ಅಧ್ಯಯನ ಆಗಿದೆ. ಇಬ್ರು ದೊಡ್ಡ ವಿಜ್ಞಾನಿಗಳು, ಒಬ್ಬ ಈ ವೈದ್ಯಶಾಸ್ತ್ರದಲ್ಲಿ ದೊಡ್ಡ ಹೆಸರು ಪಡೆದವನು ರಾಬರ್ಟ್ ಸ್ಪೆನ್ಸರ್ ಅಂತ ಹೇಳಿ, ಅವನೊಬ್ಬ ದೊಡ್ಡ ವಿಶ್ವದ ಬಹಳ ದೊಡ್ಡ, ಅವನು ವೈದಿಕ ವೃತ್ತಿಯಲ್ಲಿದ್ದಂತ ದೊಡ್ಡ ಹೆಸರು. ಇನ್ನೊಬ್ಬ ಕಾರ್ಲ್ ಗಸ್ಟಾಫ್ ಯುಂಗ್ ಅಂತ ಹೇಳಿ ಇನ್ನೊಬ್ಬ, ಅವನು ಮನಸ್ತತ್ವದ ಮೇಲೆ, ಸೈಕಾಲಜಿ ಮೇಲೆ ಕೆಲಸ ಮಾಡಿದವನು. ಇಡೀ ವಿಶ್ವದಲ್ಲಿ ದೊಡ್ಡ ಹೆಸರು ಹೇಳುವಾಗ ಈ ಕಾರ್ಲ್ ಗಸ್ಟಾಫ್ ಯುಂಗ್ ಅಂತ ಎವಲ್ಯೂಷನ್ ಆಫ್ ಮ್ಯಾನ್ ಅಂತ ಅವನೊಂದು ಪುಸ್ತಕ ಬರೆದಿದ್ದಾನೆ. ಅವನು ಈ ಮನಸ್ಸು ಅನ್ನೋದ್ರ ಬಗ್ಗೆ ತುಂಬಾ ಕೆಲಸ ಮಾಡಿದ್ದಾನೆ. ಈ ಮನಸ್ಸು ಅಂದ್ರೆ ಏನ್ ಮಾಡ್ತದೆ, ಮನಸ್ಸು ಅನ್ನೋದು ಎಲ್ಲಿದೆ, ಅದು ಈ ಬುದ್ಧಿಯ ಒಳಗಡೆ, ಈ ಬುದ್ಧಿಯ ಮುಮ್ಮೆದುಳು, ಹಿಮ್ಮೆದುಳು, ಬಲಪಾರ್ಶ್ವ, ಎಡಪಾರ್ಶ್ವ ಈ ಭಾಗದಲ್ಲಿದೆ. ಇಲ್ಲಿ ಕೋಟ್ಯಾಂತರ ಸೆಲ್ಗಳಿವೆ. ಆ ಸೆಲ್ ಅಲ್ಲಿ ಮನಸ್ಸು ಅನ್ನೋದು ಯಾವ ಕಡೆ ಇದೆ, ಅದು ಪ್ರಧಾನ ಎಲ್ಲಿದೆ ಅಂತ ಈ ಸೈಕಾಲಜಿ ಪ್ರೊಫೆಸರ್ ಮತ್ತು ವೈದ್ಯಕೀಯ ಶಾಸ್ತ್ರದ ಇಬ್ಬರೂ ಸೇರಿ ಒಂದು ಸುಮಾರು 12-13 ಗಂಟೆಗಳ ಕಾಲದ ಒಂದು ಡೈಲಾಗ್ ಮಾಡಿದ್ದಾರೆ. ಅದು ಪ್ರಿಂಟ್ ಆಗಿದೆ. ಅದು ಆ ಇಬ್ಬರು ಕೂಡ ನೊಬೆಲ್ ಲಾರೆಟ್ಗಳು, ಆಯಾ ಕ್ಷೇತ್ರದಲ್ಲಿ ಮಹಾಧೀಮಂತರು. ಇದನ್ನೆಲ್ಲ ಅವರಿಬ್ಬರು ಚರ್ಚೆ ಮಾಡ್ತಾರೆ. ಈ ದೇಹಕ್ಕೂ ಮತ್ತು ಮನಸ್ಸಿಗೂ ಇರೋ ಸಂಬಂಧ ಯಾವುದು, ಅವರದನ್ನ ಈ ದೈಹಿಕ ಚರ್ಯೆಯ ಹಿನ್ನೆಲೆ, ಮಾನಸಿಕ ಚರ್ಯೆಯ ಹಿನ್ನೆಲೆ, ಸಾಮಾಜಿಕ ಚರ್ಯೆಯ ಹಿನ್ನೆಲೆ, ತಾತ್ವಿಕವಾದ ಚರ್ಯೆಯ ಹಿನ್ನೆಲೆ, ಹೀಗೆ ಅನೇಕ ಶಾಸ್ತ್ರದ ಮೂಲಕ ಈ ದೇಹ ಮತ್ತು ಮನಸ್ಸಿನ ಬಗ್ಗೆ ತುಂಬಾ ಒಳ್ಳೆ ಡೈಲಾಗ್. ನಾನು ಇದನ್ನ ಒಂದು 25-30 ವರ್ಷಗಳ ಹಿಂದೆ ಆ ಡೈಲಾಗ್ ನ ಓದಿದ್ದು. ನಾನು ಮತ್ತು ನನಗೆ ಬೇಕಾದ ಒಬ್ರು ಸ್ನೇಹಿತರಿದ್ರು, ಇಬ್ರು ಕೂತ್ಕೊಂಡು ಅದನ್ನು ಓದಿದ್ರು. ಒಂದು 40 ಪುಟಗಳ ಒಂದು ಡೈಲಾಗ್ ಅದು, ಅಂದ್ರೆ ಸಂವಾದ. ಅವರಿಬ್ರು ಸಂವಾದ ಮಾಡ್ತಾರೆ. ಈ ಮನಸ್ಸು ಅಂದ್ರೆ ಏನು, ದೇಹ ಅಂದ್ರೆ ಏನು, ಈ ದೇಹ ಮನಸ್ಸನ್ನ ಸೇರ್ಕೊಂಡಿದ್ಯೋ ಅಥವಾ ದೇಹಕ್ಕಿಂತ ಮೀರಿದ್ದೋ ಮನಸ್ಸು ಅಂತ. ಅವಾಗ ಅವರು ಹೇಳ್ತಾರೆ, ಮನಸ್ಸು ಎಲ್ಲಿ ದೃಢವಾಗುತ್ತೋ ಆಗ ದೇಹ. ಆಗ ತಗೊಂಡಿದ್ದೇನು ಅಂದ್ರೆ ಭಾರತೀಯ ತತ್ವಜ್ಞಾನದಲ್ಲಿ ಈ ಮೈಂಡ್ ಮತ್ತು ಬಾಡಿಗೆ ಏನು ಕೊಟ್ಟಿದ್ದಾರೆ, ಬಾಡಿಗಿಂತಲೂ ಮೈಂಡ್ಗೆ ಹೆಚ್ಚು ಅವಧಾರಣೆ ಕೊಟ್ಟಿರೋದು ಭಾರತದಲ್ಲಿ. ಗ್ರೀಕ್ ಮತ್ತು ಬೇರೆ ದೇಶಗಳಲ್ಲಿ, ಚೀನಾದಲ್ಲೆಲ್ಲ ಅವ್ರು ಏನ್ ಮಾಡ್ತಾರೆ, ಬಾಡಿ ಕೊಟ್ಟರು, ದೇಹಕ್ಕೆ ಹೆಚ್ಚು ಪ್ರಾಧಾನ್ಯ ಕೊಟ್ಟರು. ಆದರೆ ದೇಹಕ್ಕಿಂತ ಮನಸ್ಸು ತುಂಬಾ ಪ್ರಾಧಾನ್ಯ ಅಂತ ಹೇಳಿದ್ದು ಭಾರತದ ತತ್ವಜ್ಞಾನದಲ್ಲಿ. ಅದಕ್ಕಾಗಿ ಎಲ್ಲ ನಮ್ಮ ಅನುಭಾವಿಗಳು ಕೂಡ ಈ ಮನಸ್ಸು ಅನ್ನೋದಿದೆಯಲ್ಲ, ಇದನ್ನ ನಾವು ಗಟ್ಟಿಯಾಗಿ ಹಿಡಿಬೇಕು ಅಂತ. ಈ ತತ್ವವನ್ನು ಗಟ್ಟಿಯಾಗಿ ಮನಸ್ಸನ್ನು ಹಿಡಿದ್ರೆ ನಾವೇನ್ ಬೇಕಂತ ಜಯಿಸಿಕೊಳ್ಬಹುದು. ಪ್ರಾಸಂಗಿಕವಾಗಿ ನಿಮಗೆ ಅವರಿಬ್ಬರ ಚಿಂತನೆ ನೆನಪಾಯ್ತು ನನಗೆ. ಹಾಗಾಗಿ ತ್ರಿಕರಣ ಶುದ್ಧವಾಗಿರಬೇಕು ಅಂತ ಕಾಯ, ವಾಚ, ಮನಸ್ಸ ಅಂತ ನಾವೇನ್ ಹೇಳ್ತೀವೋ, ನಾವು 3 ಹಂತಗಳಲ್ಲೂ ಶುದ್ಧನಾಗಿರ್ಬೇಕು. ಮಾತಿನಲ್ಲೂ ಶುದ್ಧತೆ ಇರಬೇಕು. ಅಪಶಬ್ದಗಳನ್ನು ಹೇಳದೆ, ಕೆಟ್ಟ ಮಾತುಗಳನ್ನು ಆಡದೆ, ದುಷ್ಟ ಯೋಚನೆಗಳನ್ನು ಮಾಡದೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮನಸ್ಸನ್ನು ನಿಗ್ರಹ ಮಾಡಿ ಆತ ತನ್ನ ದೇಹವನ್ನು ಶುಚಿ ಮಾಡ್ಕೊಂಡಿರ್ಬೇಕು, ಮನಸ್ಸನ್ನು ಶುಚಿಯಾಗಿರ್ಬೇಕು, ಮತ್ತು ಮಾತು ಕೂಡ ಶುಚಿಯಾಗಿರ್ಬೇಕು. ನೀವು ಯಾವಾಗಾದ್ರೂ ಒಂದು ಮಾತುಗಳು ಕೇಳಿ, ಸುಮಾರು ಈಗ ನಿಮಗೆ ಬೇಕಾದಷ್ಟು ಮೊಬೈಲ್ನಲ್ಲಿ ಅನೇಕರು ಮಾತಾಡ್ತಾರೆ. ಉದಾಹರಣೆಗೆ ಓಶೋ ಮಾತಾಡ್ತಿರ್ತಾರೆ. ಓಶೋ ಮಾತು ಕೇಳಿದ್ರೆ ನಿಮಗೆ ಬೇರೆ. ಓಶೋ ರೀತಿಯಲ್ಲಿ ಗಾಂಧೀಜಿಯವರದು, ಅದೇ ರೀತಿ ವಿವೇಕಾನಂದರದ್ದು ಸ್ವಲ್ಪ ಕಡಿಮೆ ಇದೆ. ಶಿಕಾಗೋದಲ್ಲಿ ಅವರು ಮಾಡಿದ ಭಾಷಣದ ಒಂದು ತುಣುಕಿದೆ. ಹಾಗೆ ರಮಣ ಮಹರ್ಷಿಗಳು, ನಮ್ಮ ಭಾರತದ ದೊಡ್ಡ ಸಂತಶ್ರೇಷ್ಠಗಳು ಅಂತ ನಾವೇನು ಹೇಳ್ತೀವೋ ಅವರ ಮಾತುಗಳನ್ನ, ಉದಾಹರಣೆಗೆ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳ ಮಾತನ್ನು ಕೇಳಿ, ಆ ಮಾತು ಮತ್ತು ಮನಸ್ಸು ಮತ್ತು ಅವರ ದೈನಂದಿಕವಾದ ದೇಹದ ಕ್ರಿಯೆ, ಹೀಗೆ ಆ 3ನ್ನೂ ಸಮತೋಲವಾಗಿ ಇಟ್ಕೊಂಡಿದ್ರು. ಇದನ್ನ ಹೆಚ್ಚು ಕಡಿಮೆ ಎಲ್ಲ ಸಾಧಕರು, ಎಲ್ಲ ಭಕ್ತರು
ಈ ದಾರಿಯಲ್ಲಿ ನಡಿಬೇಕು ಅಂತ ಹೇಳೋದಕ್ಕೆ ತ್ರಿಕರಣ ಶುದ್ಧವಾಗಿರಬೇಕು ಅಂತ ಸರ್ಪಭೂಷಣ ಶ್ರೀಗಳು ಅದನ್ನು ಕುರಿತು ಹಾಡುಗಬ್ಬಗಳು ರಚನೆ ಮಾಡಿದ್ದಾರೆ. ಸದ್ಗುರು ಸಂಪನ್ನ ಆಗಿರ್ಬೇಕು. ಅವ್ನು ಸದ್ಗುರುಗಳಿಗೆ ಹೋಗಿ ಅವ್ರ ಜೊತೆಗೆ ಒಂದು ಸದ್ಗುರುಗಳು ಎಲ್ಲಿ ಓಡಾಡ್ತಾರೋ ಒಂದೊಂದು ಹೆಜ್ಜೆ ನಡೀತಿರುವಾಗ ಆ ಹೆಜ್ಜೆಯಲ್ಲಿ ತಾನು ಹೆಜ್ಜೆ ಹಾಕ್ಬೇಕು. ಯಾರು ಹಿರಿಯ ಗುರುಗಳು ಯಾವ ಹೆಜ್ಜೆಯನ್ನು ಅನುಸರಿಸ್ತಾರೋ, ಶಿವಕುಮಾರ ಮಹಾಸ್ವಾಮಿಗಳು ಯಾವ ದಾರಿ ಅನುಸರಿದ್ರೋ, ಯಾವ ಹೆಜ್ಜೆಗಳನ್ನ ಊರಿದ್ರೋ ಆ ಹೆಜ್ಜೆಗಳಲ್ಲಿ ಸಿದ್ಧಲಿಂಗ ಸ್ವಾಮಿಗಳು ನಡಿಬೇಕು. ಸಿದ್ಧಲಿಂಗ ಸ್ವಾಮಿಗಳು ನಡೆಯುವ ಹೆಜ್ಜೆಗಳಲ್ಲೇ ಶಿವಸಿದ್ದೇಶ್ವರ ಪ್ರಭುಗಳು ಸ್ವಾಮಿಗಳು ನಡೀಬೇಕು. ಹೀಗೆ ಹಿಂದಿನ ಗುರು ಪರಂಪರೆಯಲ್ಲಿ ಯಾವ ಗುರುಗಳು ಯಾವ ರೀತಿ ನಡೀತಾರೋ, ಅವ್ರು ಹೇಗೆ ಮಾತಾಡ್ತಾರೋ, ಹೇಗೆ ಶಿವಪೂಜೆ ನಡೆಸ್ತಾರೋ, ಇಷ್ಟಲಿಂಗ ಅನುಸಂಧಾನ ಮಾಡ್ತಾರೋ ಅದೇ ರೀತಿಯಲ್ಲೇ ಮಾಡ್ಕೊಂಡು ಹೋಗೋದು ಒಂದು ಪರಂಪರೆ ಇದೆ. ಆಯಾ ಮಠಕ್ಕೆ ಸಂಬಂಧಪಟ್ಟಂತಹ ಒಂದು ಇದರಲ್ಲಿ ತ್ರಿಕರಣ ಶುದ್ಧವಾಗಿರಬೇಕು. ಸುಖ ದುಃಖಗಳನ್ನ ಸಮವಾಗಿ ಕಾಣಬೇಕು. ಅವನಿಗೆ ಸುಖ ಬಂತು ಅಂದಾಗ ಹಿಗ್ಗೋದಾಗ್ಲಿ, ದುಃಖ ಬಂದ ತಕ್ಷಣ ಕುಗ್ಗೋದಾಗ್ಲಿ ಮಾಡ್ಕೊಡುದು. ಸುಖಯ ದುಃಖ ಸಮಯಕೃತ್ವ ಲಾಭ ಲಾಭೋ ಜಯ ಜಯವಂತ ಒಂದು ಮಾತಿದೆ. ಈ ಸುಖ ಮತ್ತು ದುಃಖಗಳನ್ನ ಸುಖೇ ದುಃಖೇ ಸಮಯಕೃತ್ವ ಅದೆರಡನ್ನು ಒಂದನ್ನಾಗಿ ಭಾವಿಸ್ಕೋಬೇಕು. ಲಾಭ ಅಲಾಭ, ಜಯ ಅಜಯ, ಈ ಎರಡನ್ನು ಕೂಡ, ಈ ಮೂರನ್ನು ಕೂಡ ನಮಗೆ ಜಯವಾಯಿತು ಅಂತ ಜೋರ ಕೂಗಾಡೋದಲ್ಲ, ನಮಗೆ ಸುಖ ಬಂತು ಅಂತ ಹಿಗ್ಗೋದಲ್ಲ. ಹೀಗೆ ಸುಖ ದುಃಖ ಜಯ ಅಜಯ ಈ ಎಲ್ಲದರಲ್ಲೂ ಕೂಡ ಏನಾಗಿರ್ಬೇಕು ಅಂತ ಸಮವಾಯ ಮಾಡ್ಕೋಬೇಕು. ಅವನು ಎರಡನ್ನೂ ಒಂದಾಗಿ ಪರಿಗಣಿಸಬೇಕು ಅಂತ, ಒಂದೇ ರೀತಿ ನೋಡ್ಬೇಕು ಅಂತ. ಆ ರೀತಿ ಎರಡನ್ನು ಒಂದೇ ನೋಡುವ ಕ್ರಮದಲ್ಲಿ ಇರಬೇಕು ಅಂತ. ಅವನಿಗೆ ಸುಖ ದುಃಖಗಳನ್ನ ಸಮವಾಗಿ ಕಾಣುವಂತ ಒಂದು ಬುದ್ಧಿ ಬರಬೇಕು. ಒಬ್ಬ ಶಿವಯೋಗಿ ಆದವನು, ಸಾಧಕನಾದವನು, ಅವನು ಈ ತತ್ವದಲ್ಲಿ ಹೋಗ್ಬೇಕು ಅಂತ ಹೇಳ್ತಾರೆ. ಇದನ್ನು ಹಿಂದಿನವರು ತುಂಬಾ ಅದನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಭಗವದ್ಗೀತೆಯಲ್ಲಿ ಒಂದು ಅಧ್ಯಾಯವೇ ಈ ವಿಷಯಕ್ಕೆ ಸಂಬಂಧಪಟ್ಟಾಗಿದೆ. ಆಮೇಲೆ ತನ್ನಲ್ಲಿರುವ ಒಳಿತು ಯಾವುದು, ಕೆಡುಕನ್ನ ಗುರುತಿಸಿಕೊಂಡು ಅದನ್ನು ನಡೆಯಬೇಕು. ನಾವು ಒಳಿತನ್ನ ದಾರಿ ಹಿಡಿಬೇಕು. ಒಳಿತನ್ನ ದಾರಿಯನ್ನು ಹಿಡಿದೆವು, ಒಳಿತು ಮಾಡುವ ಮನುಷ್ಯ ಅಂತ ಹೇಳ್ತಾರಲ್ಲ, ಈಗ ಅವನೊಂದು ಹಾಡು ಬರುತ್ತೆ. ನಾವು ಒಳಿತನ ಮಾಡ್ಬೇಕು. ನಾವು ಒಳಿತನ ಮಾಡಿದ್ರೆ ಕೆಡುಕನಿಂದ ನಿರ್ಮೂಲ ಆಗೋದು, ಕೆಡುಕನಿಂದ ಪಾರಾಗೋಕೆ ಸಾಧ್ಯ ಆಗೋದು ಯಾವಾಗ ಅಂದ್ರೆ ಒಳಿತನ ಮಾಡಿದಾಗ. ಈ ದೃಷ್ಟಿಯಿಂದ ನೀತಿ ಕ್ರಿಯಾಚರ್ಯ ಸ್ಥಳ ಇದೆಯಲ್ಲ, ಅದು ಪ್ರತಿಭಾಕಾರಿ ಸಾಧುಗಳಿಗೆ, ಸಾಧಕರುಗಳಿಗೆ ಇದು ಬಹಳ ಮುಖ್ಯವಾದದ್ದು. ಇನ್ನು ಯೋಗ ಪ್ರತಿಪಾದನಾ ಸ್ಥಳ ಅಂತ ಇದೆ, ಅದು ಯೋಗದ ರಹಸ್ಯವನ್ನು ಕುರಿತು ಹೇಳ್ತಾರೆ. ಅದರಲ್ಲಿ ಅನೇಕ ಅವಾಂತರ ಭೇದಗಳಿವೆ. ಅದರಲ್ಲಿ ಅವರ ಲಕ್ಷಣವನ್ನು ಹೇಳ್ತಾರೆ, ಅದರ ತಾರತಮ್ಯವನ್ನು ಹೇಳಿ ಮುಖ್ಯವಾಗಿ ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಈ 4 ಯೋಗಗಳನ್ನು ಸರ್ಪಭೂಷಣ ಶ್ರೀಗಳು ಆ ಯೋಗ ಪ್ರತಿಪಾದನಾ ಸ್ಥಳದಲ್ಲಿ ಹೇಳ್ತಾರೆ. ಹೇಳಿ ಇಷ್ಟಾನುಸಂಧಾನ, ಪ್ರಾಣಾನುಸಂಧಾನ, ಭಾವಾನುಸಂಧಾನ ಮತ್ತು ಪಂಚಯೋಗ ಕ್ರಮವನ್ನು ಹೇಳಿ ಈ ಕೃತಿಯನ್ನು ಅವರು 5 ಸ್ಥಳಗಳನ್ನು ಮುಗಿಸ್ತಾರೆ. ವಿಶೇಷವಾಗಿ ಆ ಕೊನೆಯದಾದಂತ ಒಂದು ಜ್ಞಾನ ಪ್ರತಿಪಾದನಾ ಸ್ಥಳ ಅಂತಿದೆ. ಈಗ 4 ಸ್ಥಳಗಳು, ಯೋಗ ಆದ್ಮೇಲೆ ಜ್ಞಾನ ಪ್ರತಿಪಾದನೆ. ಶಿವಕಾರುಣ್ಯ ಸ್ಥಳದಿಂದ ಅವರು ಜ್ಞಾನ ಪ್ರತಿಪಾದನಾ ಸ್ಥಳಕ್ಕೆ ಬರ್ತಾರೆ. ಹೀಗೆ ಒಂದು ಹೆಜ್ಜೆ ಇದೆ. ಇದೊಂದು ವಿಶೇಷ ಅಂತಂದ್ರೆ ಇಡೀ ಕೃತಿ ನಿಜ ಶಿವಗಳ ಕೈವಲ್ಯ ಪದ್ಧತಿನಲ್ಲಿ ಯಾವುದು ಆರೋಹಣ ಕ್ರಮ ಇದೆಯೋ ಇಲ್ಲೂ ಕೂಡ ಒಂದು ಆರೋಹಣ ಕ್ರಮ ಇದೆ. ಈ ಆರೋಹಣ ಕ್ರಮದ ಹಿನ್ನೆಲೆಯಲ್ಲೇ ಈ ಕೈವಲ್ಯ ಕಲ್ಪವದಲ್ಲಿ ವಿಶೇಷತೆ ಇರೋದು. ಇದರಲ್ಲಿ ವೇದಾಂತದ ಹಿನ್ನೆಲೆಯಲ್ಲಿ ಜ್ಞಾನದ ಮಹತ್ವವನ್ನು ಹೇಳ್ತಾರೆ. ಅದು ಬ್ರಹ್ಮಜ್ಞಾನದ ಮಹತ್ವ ಮತ್ತು ಭೌತಿಕ ವಿದ್ಯೆಯನ್ನು ಅಲ್ಲಗಳೆದು ವೇದಾಂತ ಜ್ಞಾನ ಏನಿದೆಯೋ ಅದೇ ಮುಖ್ಯ ಅಂತ ಹೇಳ್ತಾರೆ. ಅದನ್ನು ಪಡೆಯೋದಕ್ಕೆ ಯೋಗ್ಯತೆ ಬೇಕು. ಬರಿಯ ಬಾಯಿ ಬ್ರಹ್ಮ ಖಂಡಿಸ್ತಾರೆ. ಈ ಬರೀ ಬಾಯಿನಲ್ಲಿ ಬ್ರಹ್ಮ ಬೆಳಿ ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಹೀಗೆ ಬ್ರಹ್ಮತತ್ವವನ್ನು, ಬ್ರಹ್ಮವನ್ನ ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಇದಕ್ಕೆ ಸಾಧನೆ ಇಲ್ಲ. ಅದನ್ನು ಖಂಡಿಸಿ ನಿಜ ಜ್ಞಾನವನ್ನು ಬೆಳೆಸಬೇಕಾದ್ರೆ ಶಿವಯೋಗದ ದಾರಿ ಹಿಡಿಬೇಕು ಅಂತ ಹೇಳ್ತಾರೆ. ಹಾಗಾಗಿ ಈ ಬ್ರಹ್ಮಜ್ಞಾನ ಅಂದ್ರೆ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂದ್ರೆ, ಬ್ರಹ್ಮಜ್ಞಾನ ಸಂಪಾದನೆ ಮಾಡಬೇಕು ಅಂದ್ರೆ ನೀವು ಕೇವಲ ಮಾತಿನಲ್ಲಿ ಆಡಿದ್ರೆ ಪ್ರಯೋಜನ ಇಲ್ಲ. ಆದ್ರೆ ಅದನ್ನ ಕ್ರಿಯೆಯಲ್ಲಿ ಇರಬೇಕು. ಅದು ವಿಶೇಷವಾಗಿ ಶಿವಯೋಗದ ನಿಜ ಜ್ಞಾನದಲ್ಲಿ ಶಿವಯೋಗವನ್ನು ನಾವು ಬೆಳೆಸಬೇಕು ಅಂತ. ಪ್ರಧಾನವಾಗಿ ಇಲ್ಲಿ ಇರೋದು 5 ಸ್ಥಳದಲ್ಲಿ ಆರೋಹಣ ಕ್ರಮದಲ್ಲಿ ಮಾಡುವಾಗ ಗುರುವಿನಿಂದ ಈ ಶಿವಯೋಗದ ತನಕ ತಂದು ನಿಲ್ಲಿಸ್ತಾರೆ. ಇದು ಈ ಕೈವಲ್ಯ ಕಲ್ಪವಲ್ಲದ ವಿಶೇಷತೆ. ಸರ್ಪಭೂಷಣ ನಿಜಗುಣರು ಕೈವಲ್ಯ ಪದ್ಧತಿಯನ್ನ ಇವರು ಮಾಡುವಾಗ ಕೈವಲ್ಯ ಪದ್ಧತಿಯನ್ನೇ ಉದ್ದಕ್ಕೂ ಅನುಸರಿಸಿರೋರು. ಮತ್ತು ವಿಶೇಷ ಅಂದ್ರೆ ಸರ್ಪಭೂಷಣ ಶಿವಗಳು ಒಳ್ಳೆಯ ಸಾಹಿತ್ಯ ಸಂಗೀತಗಳಲ್ಲಿ ಸುಂದರವಾದಂತ ಒಂದು ಸಾಮರಸ್ಯ ಮಾಡಿದರು. ನಾನು ಮುಂದೆ 1-2 ಅವರ ಹಾಡುಗಬ್ಬಗಳ ಕುರಿತು ನಾನು ಹೇಳುವಾಗ ಈ ಸಂಗೀತ ಮತ್ತು ಸಾಹಿತ್ಯದ ಸುಂದರವಾದ ಸಾಮರಸ್ಯ ಹೇಗಿದೆ ಅಂತ ನೀವು ತಿಳ್ಕೋಬಹುದು. ಆಮೇಲೆ ಈ ಕೈವಲ್ಯ ಪದ್ಧತಿ ಆಗಲೇ ಹೇಳಿದೆ ನಾನು, ಕೈವಲ್ಯ ಪದ್ಧತಿ ಕೈವಲ್ಯ ಕಲ್ಪವಲ್ಲರಿ ಅಂತ ಆ ಹೆಸರಿನಲ್ಲೂ ಸಾಮ್ಯತೆ ಇರೋದನ್ನು ಕೊಡು. ಸಾಮ್ಯತೆ ಅಂದ್ರೆ
ಸಮಾನವಾದದ್ದು. ಅದರಲ್ಲಿ ಹೆಸರಿ ಕೈವಲ್ಯ ಇದೆ, ಇಲ್ಲೂ ಕೈವಲ್ಯ ಇದೆ. ಆಮೇಲೆ ನಿಜಗುಂಡರು 5 ಪದ್ಧತಿಯನ್ನ ಹೇಳಿದ್ರೆ ಇವರು 5 ಸ್ಥಳ ಹೇಳ್ತಾರೆ. ಅಲ್ಲಿ 174 ಹಾಡುಗಬ್ಬಗಳಿವೆ, ಇಲ್ಲಿ 177 ಹಾಡುಗಬ್ಬಗಳಿವೆ. ಆಮೇಲೆ ವಿಷಯ ಪ್ರತಿಪಾದನೆ ಎರಡರಲ್ಲೂ ಕೂಡ ಒಂದೇ ರೀತಿ, ಅದು ವೇದಾಂತದ ಹಿನ್ನೆಲೆ. ನಿಜಗುಂಡರದು ಹೆಚ್ಚು ಕಡಿಮೆ ತುಂಬಾ ವೇದಾಂತದ ನಿಷ್ಠೆ ಹೆಚ್ಚು ನಿಜಗುಂಡರಲ್ಲಿ. ಆದರೆ ಸರ್ಪಭೂಷಣರು ವೇದಾಂತದ ಜೊತೆಗೆ ಶರಣರ ತತ್ವವನ್ನ ತಗೊಂಡು ಸಮನ್ವಯ ಮಾಡ್ತಾರೆ. ಇದೊಂದು ವಿಶೇಷತೆ ಇದೆ. ಸರ್ಪಭೂಷಣರಲ್ಲಿ ಕಾಣಬೇಕಾದ ವಿಶೇಷತೆ ಏನು ಅಂದ್ರೆ ಅವರು ವೇದಾಂತ ತತ್ವವನ್ನು ತಗೊಳ್ತಾರೆ, ಶರಣರ ತತ್ವವನ್ನು ತಗೊಳ್ತಾರೆ. ಆ ಶರಣರು ಮತ್ತು ವೇದಾಂತ ತತ್ವವನ್ನು ಎರಡನ್ನು ಸೇರಿಸಿ ಕೈವಲ್ಯ ಕಲ್ಪವಲ್ಲರಿಯನ್ನು ಅವರು ರಚನೆ ಮಾಡಿರೋದು. ಅವ್ರು ಅನೇಕ ಕಡೆ ಅದು ಮಾತು ಹೇಳ್ತಾರೆ. ನಿಜಗುಂಡರದು ಸ್ವಲ್ಪ ಸಂಸ್ಕೃತ ಭಾಷಾನಿಷ್ಠವಾದ ಪ್ರಯೋಗ, ತುಂಬಾ ಪ್ರೌಢ ಶೈಲಿ ನಿಜಗುಂಡರದು. ಆದರೆ ಸರ್ಪಭೂಷಣದ್ದು ಸಂಸ್ಕೃತ ಕನ್ನಡವಾದಂತಹ ಒಂದು ಬಂಧುರತೆ ಇದೆ, ಸರಳತೆ ಇದೆ. ಅವೆರಡನ್ನು ಬಹಳ ಸರಳವಾಗಿ ಅದನ್ನು ಮುಂದಿನ ಒಂದೆರಡು ಹಾಡುಗಬ್ಬಗಳನ್ನ ವಿವರಿಸುವಾಗ ಈ ಮಾತು ನೀವು ಕಲ್ತ್ಬೋದು. ನಿಜಗುಂಡರು, ನಾನು ಹೇಳಿದಾಗ ನಿಜಗುಂಡರು ಒಂದು ಮಹಾವೃಕ್ಷ, ಆದರೆ ಸರ್ಪಭೂಷಣರು ಅದಕ್ಕೆ ಹಬ್ಬಿಕೊಂಡಿರುವ ಒಂದು ಬಳ್ಳಿ. ಇಂಥ ಸರ್ಪಭೂಷಣರು ಮೊದಲನೇ ಶಿವಕಾರುಣ್ಯ ಸ್ಥಳದಲ್ಲಿ ಅವರು ಗುರುವಿನ ಬಗ್ಗೆ ಹೇಳುವ ಒಂದು ಹಾಡುಗಬ್ಬ ಇದೆ. ಆ ಹಾಡುಗಬ್ಬವನ್ನ ನಿಮ್ಮ ಜೊತೆಗೆ ವಿವರಿಸ್ತಾ ಅದನ್ನ ಸ್ವಲ್ಪ ಆ ಪದಗಳಲ್ಲಿ ಅವರ ಸಾಹಿತ್ಯ ಸಂಗೀತದ ಎರಡು ಸುಮಧುರವಾದ ಬಾಂಧವ್ಯ ಹೇಗಿತ್ತು, ಈ ಸಾಹಿತ್ಯ ಸಂಗೀತದ ಮೂಲಕ ಶಿವಯೋಗದ ಸ್ಥಿತಿಯನ್ನು ಹೇಗೆ ಹೇಳ್ತಾ ಇದ್ರು ಅನ್ನೋದನ್ನ ತಿಳ್ಕೊಳ್ಬಹುದು. ಅವರು ಗುರುಕಾರುಣ್ಯ ಸ್ಥಳದಲ್ಲಿ, ಶಿವಕಾರುಣ್ಯದಲ್ಲಿ ಈ ಗುರುಕಾರುಣ್ಯವನ್ನ ಕುರಿತು ಹೇಳುವಂತಹ ಒಂದು ಭಾಗ ಇದು. ರಾಗ ಅವರು ಹಾಕಿದ್ದಾರೆ, ನಾಟಿ ಅಂತ ನಾಗ ರಾಗ ಹಾಕಿದ್ದಾರೆ. ನನಗೆ ಆ ರಾಗದಲ್ಲಿ ಹೇಳೋದು ಕಷ್ಟ, ಅದರಿಂದಾಗಿ ಬರೀ ಕೇವಲ ಅದನ್ನೊಂದು ಲಯಬದ್ಧವಾಗಿ ಹೇಗೆ ಹೇಳ್ಬೋದು ನೋಡೋಣ. ಶ್ರೀಗುರು ವರೆಣ್ಯ ಭವತ್ ಅಂಗ್ರಿ ಪಂಕೇರುಹಗಳು ಈಗಳು ಎನ್ನ ಎರ್ದೆ ಕೊಳದೊಳಗೆ ಅಗಲದೆ ಇರುತ್ತಿರ್ಕೆ. ಆ ಎರಡನೇ ಸಾಲಿನಲ್ಲಿ ಒಂದು ಕೊಳ ಇದೆ. ಈಗ ಉದಾಹರಣೆಗೆ ಶ್ರೀಗುರು ವರೆಣ್ಯ ಗೊತ್ತು. ಶ್ರೀಗುರು ಅಂದ್ರೆ ಶಿವ ಅವರ ಗುರುಗಳಾದಂತ ಯಾರು? ಗುರುಸಿದ್ಧ ಸ್ವಾಮಿಗಳು. ಗುರುಸಿದ್ಧ ಸ್ವಾಮಿಗಳು ಕುರಿತು ಹೇಳ್ತಾರೆ. ಶ್ರೀ ಗುರು ವರೆಣ್ಯ ಭವತ್ ನಿಮ್ಮ ಅಂಘ್ರಿ ಪಾದ, ಪಂಕೇರುಹ ಪಂಕ ಅಂದ್ರೆ ಕೆಸರು ಅಂತ, ಆ ಕೆಸರಿನಲ್ಲಿ ಹುಟ್ಟಿರುವ ಕಮಲ ಅಂತ. ಈಗಳು ಎನ್ನ ಎರ್ದೆ ಕೊಳದೊಳಗೆ, ನನ್ನ ಎದೆಯ ಕೊಳದಲ್ಲಿ ಅಗಲದೇ ಇರುತ್ತಿರ್ಕೆ. ಅದು ಅಗಲ್ ಕೊಡುದು. ನಿಮ್ಮ ಯಾವುದು ಚರಣ ಕಮಲ ಇದೆಯೋ ಆ ಚರಣ ಕಮಲದಲ್ಲಿ ನಾನು ಪೂರ್ತಿ ಆ ಚರಣ ಕಮಲದಲ್ಲಿ ನಾನು ನನ್ನ ಹೃದಯವನ್ನೇ ನಿಮಗೆ ಅರ್ಪಣೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಸದಾ ಅಗಲದೇನೆ ಇರೋ ಹಾಗೆ ನನಗೆ ಕರುಣೆ ಮಾಡಿ ಗುರುವರೆಣ್ಯ. ಅಗಲದೇ ಇರುತ್ತಿದ್ದಕ್ಕೆ, ನನಗೆ ನಿಮ್ಮಿಂದ ಈಚೆಗೆ ಬರದೇ ಇರೋದಕ್ಕೆ. ನೋಡಿ, ಒಬ್ಬ ಶಿಷ್ಯ, ಒಬ್ಬ ಸಾಧಕ ಗುರುವನ್ನು ಎಷ್ಟು ಗಟ್ಟಿಯಾಗಿ ಹಿಡಿತಾನೆ ಅಂತ. ಅಗಲದೇ ಇರುತ್ತಿದ್ದಕ್ಕೆ ಅಂತ ಹೇಳ್ತಾರೆ. ಸ್ವಲ್ಪನೂ ನನ್ನನ್ನು ಸ್ವಲ್ಪ ಅಗಲಿಸಿದ್ರೆ ಅಳು ಬಂದ್ಬಿಡುತ್ತೆ ಅವ್ರಿಗೆ. ಅಯ್ಯೋ, ಗುರುಗಳು ಎಲ್ಲಿ ಹೋದ್ರು, ಈ ಗುರುಗಳ ಹತ್ರ ಬಿಟ್ಟು ನಾನು ಈಚೆ ಬಂದ್ಬಿಟ್ಟಿದ್ದೀನಲ್ಲ. ಹಾಗಾಗಿ ಗುರುವಿನ ಅನುಸಂಧಾನ, ಗುರುವಿನ ಪಾದದಲ್ಲಿ, ಅವನ ಪಾದ ಕಮಲಗಳಲ್ಲಿ ಸದಾ ಅವನು ಅದರ ಕೊಳದಲ್ಲಿ, ಯಾವುದೋ ಕಮಲ ಕೊಳದಲ್ಲಿ ಹೇಗೆ ಅರಳಿಯೋದು, ಸೂರ್ಯ ಹುಟ್ಟಿದಾಗ ಅರಳಿಯೋದು ಎಲ್ಲರಿಗೂ ಒಂದು ಕಂಪನ್ನ, ಅದರ ಸಮೋಹನತೆಯನ್ನು ತೋರಿಸುತ್ತೋ ಹಾಗೆ ಗುರು ಅನ್ನುವ ಕಮಲದ ಕೊಳದಲ್ಲಿ ನನ್ನ ಎದೆ ಯಾವಾಗಲೂ ನನ್ನ ಅಗಲದೇ ಇರುತ್ತಿರ್ಕೆ ಅಂತ ಹೇಳ್ತಾರೆ. ಆಮೇಲೆ ಮುಂದೆ ಹೇಳ್ತಾರೆ, ಹರಚರಣ ನಿಷ್ಠೆ ಒದಗಿಸಿ. ನನಗೊಂದು ನಿಷ್ಠೆ ಬೇಕು. ನಮಗೆ ನಿಷ್ಠೆ ಅಂತಂದ್ರೆ ಏನು ಅಂದ್ರೆ ಒಂದು ಶ್ರದ್ಧೆ. ಯಾವುದಾದ್ರೂ ಒಂದು ವಿಷಯದಲ್ಲಿ ನಾನು ಒಂದು ಈ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಜಂಪ್ ಮಾಡ್ತಿರುತ್ತೆ, ಎಲ್ಲೆಲ್ಲೋ ಓಡಾಡ್ತಿರುತ್ತೆ. ಅದಕ್ಕೆ ಹೇಳ್ತಾರೆ ಹರ ಚರಣ ನಿಷ್ಠೆ ಒದಗಿಸಿ. ನನಗೆ ಯಾವ ಚರಣ ಬೇಕು ಅಂತ ಹೇಳಿದ್ರೆ ಹರಚರಣ ಬೇಕು. ಆ ಶಿವನ ಚರಣದಲ್ಲಿ ಮಾತ್ರ ನಿಷ್ಠೆ ಕೊಡು, ಇನ್ಯಾವ ವಿಷಯದಲ್ಲೂ ನನಗೆ ನಿಷ್ಠೆ ಕೊಡ್ಬೇಡ. ನಾನು ಮನಸ್ಸಲ್ಲೇ ಇರ್ಬೇಕಲ್ಲ. ಗುರುಗಳಾದ ಗುರುಗಳೇ, ನೀವೇನ್ ಮಾಡ್ಬೇಕು ನನಗೆ ಅಂತ ಹೇಳಿದ್ರೆ, ನೀವು ಹರಚರಣ ನಿಷ್ಠೆ ಒದಗಿಸಿ, ಸುಕರ್ಮದ ವಿಧಿಯನ್ನು ಒರೆದು ಕಲುಷಗಳಿಗೆ ಅಳುಕಿಸಿ. ನನಗೆ ಬೇಕಾದಷ್ಟು ಸುಕರ್ಮ, ನನಗೆ ಬೇಕಾದಷ್ಟು ಒಳ್ಳೆ ಕರ್ಮಗಳನ್ನ, ಒಳ್ಳೆ ಕಾಯಕಗಳನ್ನ, ವಿಧಿಯನ್ನು ಒರೆದು ನೀವು ನನಗೆ ಸುಕರ್ಮದ ಕಡೆ ಕರ್ಕೊಂಡು ಹೋಗಿ, ದುಷ್ಕರ್ಮದ ಕಡೆ ಕರ್ಕೊಂಡು ಹೋಗ್ಬೇಕು.
ನನ್ನ ಮನಸ್ಸು ಸುಕರ್ಮದ ಕಡೆ ಹೋಗ್ಲಿ. ಯಾವಾಗ ದುಷ್ಕರ್ಮ ಮತ್ತು ಸುಕರ್ಮ ಅಂತ ಹೇಳಿದೆ. ಇದು ಕರ್ಮ ಅಕರ್ಮ ಅಂತ ಅನ್ನೋದು ಮಾತಿದೆ, ಸುಕರ್ಮ ಮತ್ತು ದುಷ್ಕರ್ಮ ಅಂತಿದೆ. ನಾವು ಮಾಡುವ ಕೆಲಸಗಳಲ್ಲಿ ಮಾಡುವಂತ ಯಾವುದೇ ಇವುಗಳಲ್ಲೂ ಸುಕರ್ಮದ ದಾರಿ ಇದೆ, ದುಷ್ಕರ್ಮದ ದಾರಿ ಇದೆ. ಹರಗುರು ಹರಚರಣ ನಿಷ್ಠೆ ಒದಗಿಸಿದ ಮೇಲೆ ನೀವು ನನಗೆ ಮಾಡ್ಬೇಕಾದೇನು ಗುರುಗಳೇ, ನನಗೆ ಸುಕರ್ಮದ ಕಡೆ ನನ್ನನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಕರ್ಕೊಂಡು ಹೋದಾಗ ಏನಾಗುತ್ತೆ, ಅಲ್ಲಿ ಮೊದಲಿದ್ದಂಥ ದುಷ್ಕರ್ಮಗಳು ಏನಿದೆಯೋ ಅದೆಲ್ಲ ಆಚೆಗೆ ಹೋಗ್ತದೆ. ಯಾಕೆಂದ್ರೆ ಹೊಸ ನೀರು ಬಂದಾಗ ಹಳೆ ನೀರು ಏನಾಗುತ್ತೆ, ಕೊಚ್ಚೋಗ್ಬಿಡ್ತದೆ. ಗುರುಕಾರುಣ್ಯ ಅನ್ನೋದು ಹೇಗಿರುತ್ತೆ ಅಂದ್ರೆ, ಅದು ಹೊಸ ನೀರು. ಹೊಸ ನೀರು ಬಂದ ತಕ್ಷಣ ಮರೆತು ನಿಂತಿರುವ ಒಂದು ಕಲುಷ ಅಂತ ಏನಿದೆಯೋ ಅದು ಆಚೆಗೆ ಹೋಗುವ ಹಾಗೆ ಭೂತಗಳು ಕರುಣ ಮುಗಿಸಿ. ಯಾವುದು ಈಗ ಭೂತ ಅಂತಂದ್ರೆ ನಮ್ಮ ಕಣ್ಮುಂದೆ ನೋಡ್ತಕ್ಕಂಥ ಪ್ರತಿಯೊಂದು ಕೂಡ ವಸ್ತು ವಿಷಯಗಳು. ಭೂತ ಅಂತಂದ್ರೆ ಪ್ರಾಣಿಗಳು, ಯಾವುದೇ ಪ್ರಾಣಿ ಇರ್ಬೋದು, ಪ್ರಾಣಿ ಪಕ್ಷಿ ಜಂಗಮ ಮನುಷ್ಯ, ಎಲ್ಲ ಲೋಕದಲ್ಲಿ ಯಾವುದು ಜೀವಂತವಾಗಿದೆಯೋ ಎಲ್ಲ ವಸ್ತುಗಳ ವಿಷಯದಲ್ಲಿ ನನಗೇನ್ ಬೇಕು ಅಂತ ಹೇಳಿದ್ರೆ, ಭೂತಗಳು ಕರುಣ ಒಗೆಯಿಸಿ, ಯಾವಾಗಲೂ ನನಗೆ ಕರುಣೆ ಉಂಟು ಮಾಡು. ಅಲ್ಲಿ ಯಾವುದೋ ಒಂದು ಹಸು ನೋಡಿದಾಗ ಹಸುವಿನ ಮುಂಡಾಡೋದು, ಅಥವಾ ಒಂದು ಕರು ನೋಡಿದಾಗ ಕರುವನ್ನು ಹಿಡಿದು ಅದನ್ನ ಕರುಣೆಯಿಂದ ನೋಡಿ ಪ್ರೀತಿಯಿಂದ ಮಾಡೋದು. ಆ ಕರುಣೆಯ ಸ್ವಭಾವ ಇದೆಯಲ್ಲ, ಕರುಣೆಯ ಸ್ವಭಾವ ಒಬ್ಬ ಗುರುವಿಗೆ ಎಷ್ಟು ಮುಖ್ಯವೋ ಶಿಷ್ಯನಿಗೂ ಅಷ್ಟೇ ಮುಖ್ಯ ಅಂತ. ಇಡೀ ಭೂತ ಜಾತದ ವಿಷಯದಲ್ಲಿ ಕರುಣೆ ಇರಬೇಕು ಅಂತ. ಈ ಕರುಣೆ ಅನ್ನೋದೇ ಮುಖ್ಯ ತತ್ವ ಅಂತ. ಜೀವನದಲ್ಲಿ ಹೊರಗಿನ ವ್ಯಾಪಾರದಲ್ಲಿ, ಹೊರಗಿನ ಲೋಕ ವ್ಯಾಪಾರದಲ್ಲಿ ನಾವು ಸದಾ ಯಾವಾಗಲೂ ಕರುಣಾವಂತರಾಗಿರ್ಬೇಕು. ಕರುಣೆ ಎಷ್ಟು ಮಟ್ಟಿಗೆ ಗಾಢವಾಗಿರ್ಬೇಕು ಅಂತ ಹೇಳಿದ್ರೆ, ಅವ್ರು ಹೇಳ್ತಾರೆ ಕರುಣೆ ಭೂತಗಳಲ್ಲೂ ಕರುಣ ಒಗೆಯಿಸಿ, ಅದರಲ್ಲಿ ನಾನು ಸದಾ ಕರುಣೆಯಲ್ಲೇ ನೋಡೋ ಹಂಗೆ ಮಾಡ್ಬೇಕು. ಪ್ರತಿಯೊಬ್ಬರನ್ನ ಕ್ರೂರ ದೃಷ್ಟಿಯಿಂದ ನೋಡೋದಲ್ಲ. ನನ್ನ ಇಂದ್ರಿಯಗಳು ಏನಿದೆಯಲ್ಲ, ಈ ಕಣ್ಣಿಂದ ಆಗಿರ್ಬೋದು, ಕಿವಿಯಿಂದ ಕೇಳಿಸ್ಕೊಳ್ಳೋದಾಗ್ಬೋದು, ರಸನಿಷ್ಠವಾದಂಥ ನಾಲ್ಗೆ ಇರ್ಬೋದು, ಸ್ಪರ್ಶ ಇರ್ಬೋದು, ಪ್ರತಿಯೊಂದರಲ್ಲಿ ಒಂದು ಸ್ಪರ್ಶ ಇಟ್ಟಾಗಲೂ ಕರುಣೆಯ ಸ್ಪರ್ಶ ತುಂಬಿರ್ಬೇಕು. ಯಾರಾದ್ರೂ ಈಗ ಸ್ವಾಮಿಗಳ ಹತ್ರ ಹೋದ್ರೆ, ಅವರು ಎಷ್ಟೋ ಸರಿ ಶಿವಕುಮಾರ ಮಹಾಸ್ವಾಮಿಗಳ ಹತ್ರ ಹೋದಾಗೆಲ್ಲ ಅವ್ರ ಕಣ್ ದೃಷ್ಟಿ ನೋಡಿ ಸುಮ್ಮನೆ ಹೀಗೆ ಸ್ಪರ್ಶ ಮಾಡಿದಾಗ ಅವರಲ್ಲಿ ನಮ್ಮಲ್ಲಿ ಉಂಟಾಗ್ತಿದ್ದಂಥ ಒಂದು ಪಾಸಿಟಿವ್ ಎನರ್ಜಿ ಇದೆಯಲ್ಲ, ಅದೆಲ್ಲ ಕರುಣೆಯಿಂದ ಬಂದಿದ್ದು. ಅವರ ಫೋಟೋಗಳೆಲ್ಲ ತೆಗೆದು ನೋಡಿ, ಜಿಂಕೆ, ಕುದುರೆ, ಹಸುಗಳು, ಯಾವುದೇ ಪ್ರಾಣಿ ಪಕ್ಷಿಗಳು ಸಿಕ್ಕಿದಾಗ, ಯಾರಾದ್ರೂ ಒಬ್ಬ ಮುದುಕಿ ಸಿಕ್ಕಿದಾಗ, ಮುದುಕಿ ಬಂದಾಗ, ಯಾರೇ ಇರಲಿ ಅವ್ರ ವಿಷಯದಲ್ಲಿ ಹೇಗೆ ಕರುಣೆಯನ್ನು ವ್ಯಕ್ತಪಡಿಸ್ತಿದ್ರು. ಯಾವ ಮನುಷ್ಯನಿಗೆ ಈ ಕರುಣಾ ಪ್ರವಾಹ ಬರುತ್ತೋ ಆತನಲ್ಲಿ ವೈಷಮ್ಯ ಅನ್ನೋದು ಬರೋಕ್ ಸಾಧ್ಯನೇ ಇಲ್ಲ. ಆತನಿಗೆ ಯಾವುದೂ ಕೂಡ ಲೋಕದಲ್ಲಿ ಅದು ತಾರತಮ್ಯ ಜ್ಞಾನ ಅನ್ನೋದು ಬರೋಕ್ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ತಾರೆ ಭೂತಗಳು ಕರುಣ ಒಗಿಸಿ, ಅಷ್ಟೆಲ್ಲ ಅಸತ್ಯ ಬಿಡಿಸಿ, ನೀನು ನನ್ನಲ್ಲಿ ಸತ್ಯ ಹೇಳೋ ಮಾಡು. ಯಾವಾಗಲೂ ನಾನು ಸತ್ಯದ ದಾರಿಯನ್ನೇ ಹಿಡಿಯೋದಿಕ್ಕೆ, ಅಸತ್ಯದ ದಾರಿ ಬೇಡ, ಸತ್ಯದ ದಾರಿಯನ್ನು ಹಿಡಿಬೇಕು. ಮನುಮಯ ಸುಧಿಯನ್ನು ಎರೆದು, ಮನುಮಯ ಅಂದ್ರೆ ಮಂತ್ರ ಅಂತ. ಯಾವುದು ಹಿಂದಿನವರು ಏನು ಮಂತ್ರ ದೀಕ್ಷೆ ಕೊಟ್ಟಿದಾರೋ, ಶಿವಮಂತ್ರ ದೀಕ್ಷೆ ಇರ್ಬೋದು, ಆ ಮಂತ್ರ ದೀಕ್ಷೆಯನ್ನ ಮನುಮಯ ಸುಧಿಯನ್ನ ಎರೆದು ನನ್ನಲ್ಲಿ ಪದೇ ಪದೇ ಶಿವಕಾರುಣ್ಯ ಮಾತುಗಳನ್ನ, ಶಿವಸ್ತೋತ್ರಗಳನ್ನ, ಲಿಂಗ ಸ್ತೋತ್ರಗಳನ್ನ, ಲಿಂಗ ಸ್ತುತಿಯನ್ನ, ಸಾಧಕರ ಸ್ತುತಿಗಳನ್ನ ಪದೇ ಪದೇ ನನ್ನ ಜೊತೆಗೆ ನನ್ನಲ್ಲಿ ಎರಿ, ನೀನು ನನಗೆ ಅಭಿಷೇಕ ಮಾಡು. ಸುಕೃತದ ಸರಣಿಗೆಯನ್ನ ತಿರುಗಿಸಿದ, ಕೃತ ಒಳ್ಳೆಯದು, ಸುಕೃತ ಅಂದ್ರೆ ಒಳ್ಳೆಯದನ್ನು ಮಾಡ್ತಕ್ಕಂಥ ಸರಣಿಗೆಯನ್ನ ತಿರುಗಿಸಿದ ಶ್ರೀ ಗುರುವರಣ್ಯ ಎನ್ನನ್ನು ಅಗಲಲ್ಲಿ ಇರುತ್ತಿರುತ್ತೇನೆ. ಶ್ರಮೆ ದಮೆಯನ್ನು ಉಸಿರಿದು ನೋಡಿ, ಮುಂದೆ ಹೇಳ್ತಾರಲ್ಲ, ಶ್ರಮೆ ದಮೆಯನ್ನು ಉಸಿರಿದು ಸತಿಸುತ್ತ ಮುಖ್ಯ ವಿಷಯಗಳ ಮಮತೆಯನ್ನು ಬಿಡಿಸಿ, ಸಜ್ಜನರ ಸಂಘದೊಳೆ ರವಿಸೆಂದು ಪೇಳಿ, ಲೌಕಿಕವಾದ ಅವಶ್ಯಗಳ ಭ್ರಮೆಯನ್ನು ಒಳಿಸಿ ವಿರತಿ ಸಂಪದವ ಕರುಣಿಸಿದ. ಈ ಎರಡನೇ ಚರಣದಲ್ಲಿ ಅವರು ಶ್ರಮೆ ಇದಿಷ್ಟು ಹೇಳಿದ್ರು, ಹರಚರಣೆಯನ್ನ ಇಷ್ಟೇ ಆದ್ಮೇಲೆ ಮುಂದಿಂದ ಹೇಳಿದ್ರು ಶ್ರಮೆ ದಮೆಯನ್ನು ಉಸಿರಿದು. ನೋಡಿ, ಶ್ರಮೆ ಮತ್ತು ದಮೆ ಎರಡೂ ಇದೆ. ಶ್ರಮೆ ಅನ್ನೋದು ಅಂತರಿಂದ್ರಿಯಕ್ಕೆ ಸಂಬಂಧಪಟ್ಟದ್ದು. ಅಂತರಿಂದ್ರಿಯ ಅಂತ ಹೇಳಿದ್ರೆ ಒಳಗಿನ ನಮ್ಗೆ ಯಾವುದೋ ಕಣ್ಣಿದೆಯಲ್ಲ, ಈಗ ನೋಡ್ತಾರೆ, ಇದು ಕಣ್ಣು. ಈ ಒಳಗಣ್ಣು ಒಂದಿದೆ, ಒಳಗಿವಿ ಒಂದಿದೆ, ಒಳ ಮನಸ್ಸು ಒಂದಿದೆ. ಹೀಗೆ ಈ ಶ್ರಮೆ ಅನ್ನೋದು ಅಂತರಿಂದ್ರಿಯದ ನಿಗ್ರಹ ಮಾಡಬೇಕು ಅಂತ. ಹಾಗೇನೆ ದಮೆ ಅಂತಂದ್ರೆ ಬಹಿರಿಂದ್ರಿಯ, ಇದು ಹೊರಗಿನ ಇಂದ್ರಿಯಗಳು. ಯಾವ್ಯಾವ್ದು ಆಕಾಂಕ್ಷೆಗಳು ಇರುತ್ತಲ್ಲ, ಯಾವುದೋ ಒಂದು ಹಣ್ಣು ನೋಡಿದಷ್ಟು ತಿನ್ಬೇಕು ಅಂತ ಹೇಳಿ ಆಸೆ ಪಡೋದು, ಯಾವುದೋ ಒಂದು ಹಾಡನ್ನು ಕೇಳ್ತಾ ಇದ್ರೆ ಸಿನಿಮಾ ಹಾಡು ಕೇಳಬೇಕು ಅಂತ ಅನ್ನೋದು. ಈ ರೀತಿ ಶ್ರಮೆ ಮತ್ತು ದಮೆ ಎರಡು ಇವುಗಳನ್ನ
ಅಂತರ್ ಇಂದ್ರಿಯಗಳನ್ನ ಮತ್ತು ಬಹಿರಿಂದ್ರಿಯಗಳನ್ನ ನಿಗ್ರಹ ಮಾಡೋದಕ್ಕೆ ನೀನು ನನಗೆ ಒದಗಿಸ್ಕೊಡು. ಶಮ್ಯದಮೆಯನ್ನು ಉಸಿರಿದು ನೀನು ಅದನ್ನು ನನಗೆ ಹೇಳಬೇಕು, ಹೇಳಿ ನನ್ನನ್ನು ದಾರಿ ನಡೆಸು. ಸತಿ ಸುತ ಮುಖ್ಯ ವಿಷಯಗಳ ಮಮತೆಯನ್ನು ಬಿಡಿಸಿ. ನನಗೆ ಮಮತೆ ಇದೆ, ಆ ಸತಿ ಹೆಂಡತಿ ಮತ್ತು ಸುತ ಮಕ್ಕಳು, ಹೆಂಡತಿ ಮಕ್ಕಳ ವಿಷಯದಲ್ಲಿ ನನಗೆ ಇರುವಂಥದ್ದನ್ನ, ಅಥವಾ ಶರಣೆ ಆದರೆ ತನ್ನ ಪತಿ ಮತ್ತು ಮಕ್ಕಳ ವಿಷಯದಲ್ಲಿ ಅತೀ ಮಮತೆಯನ್ನ ಬಿಡಿಸು. ಸಜ್ಜನರ ಸಂಘದೊಳಗೆ ರಮಿಸೆಂದು ಬೇಡಿ. ನೀನು ನಾನು ಯಾವಾಗಲೂ ಶರಣರಲ್ಲಿ ಸಜ್ಜನರಲ್ಲಿ ಸಜ್ಜನ ಜ್ಞಾನವಂತರಾದಂಥವ್ರು ಯಾರಿದ್ದಾರೋ, ಯಾವ ಒಳ್ಳೊಳ್ಳೆ ಮಾತುಗಳು ಹೇಳ್ತಾರೋ ಅಂತ ಮಾತುಗಳ ಕಡೆ ನಾವು ಕಿವಿ ಕೊಡೋಣ. ಅದಕ್ಕೆ ಹೇಳ್ತಾರೆ ಸಜ್ಜನರ ಸಂಘದೊಳಗೆ ರಮಿಸೆಂದು ಬೇಡಿ. ನಾವು ರಮಿಸಬೇಕು, ಆಸೆ ಪಡಬೇಕು. ಯಾವುದೇ ವಿಷಯದಲ್ಲಿ ಆಸೆ ಪಡಬೇಕು? ಸಜ್ಜನರ ಸಂಘದಲ್ಲಿ ಆಸೆ ಪಡಬೇಕು ನಾವು. ಮತ್ತು ಸದಾ ಯಾವಾಗಲೂ ಸಜ್ಜನರ ಜೊತೆಗಿರಬೇಕು ಅಂತ ನಮ್ಮ ಮನಸ್ಸು ಬಯಸಬೇಕು. ಯಾವಾಗ ಸಜ್ಜನರ ಜೊತೆಗೆ ಮನಸ್ಸು ಬಯಸುತ್ತೋ ಅವಾಗ ದುರ್ಜನರ ಸಂಘ ಈಚೆಗೆ ಬರ್ತಾನೋ. ಈ ಸಜ್ಜನರ ಸಂಘದಲ್ಲಿ ಸೇರಿದ್ರೆ ಅವನೊಳಗಡೆ ಇರುವ ದುರ್ಜನತ್ವ ಏನಿದೆಯೋ ದುರ್ಜನತ್ವ ಆಚೆಗೆ ಹೋಗ್ತದೆ, ಸಜ್ಜನತ್ವ ಅನ್ನೋದು ಅವನಲ್ಲಿ ನೆಲೆಯೂರುತ್ತೆ. ಅದಕ್ಕೆ ಹೇಳ್ತಾರೆ ನನಗೆ ಯಾವಾಗ ಸದಾ ಸಜ್ಜನ ಸಂಘದೊಳಗೆ ರಮಿಸಿದ್ದು ಬೇಡಿ. ಲೌಕಿಕವಾದ ಅವಶ್ಯಗಳ ಭ್ರಮೆಯನ್ನು ಅಳಿಸಿ. ಲೌಕಿಕವಾದ ಬೇಕಾದಷ್ಟು ಅವಶ್ಯಕತೆ ಇದೆ, ನಮ್ಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಅಪೇಕ್ಷೆಗಳು ತುಂಬಾ ಇರ್ತವೆ. ಅವನ್ನೆಲ್ಲ ಅಳಿಸಿ ಅದೆಲ್ಲ ನೀನು ತೆಗೆದುಹಾಕಿ ನನ್ನಲ್ಲಿ ನಿವಾರಣೆ ಮಾಡು. ವಿರತಿ ಸಂಪದವ ಕರುಣಿಸಿದ. ನೀನು ವಿರತಿ, ನನ್ಗೆ ಅಪೇಕ್ಷೆ ಇಲ್ಲದೆ ಇರೋದು ಏನಿದೆಯೋ ವಿರತಿ, ನನಗೆ ಅದ್ರ ಬಗ್ಗೆ ಯಾವ ಅಪೇಕ್ಷೆಗಳು ಇಲ್ದಿರೋ ಹಾಗೆ ಒಂದು ಸಂಪತ್ತನ್ನ ನನಗೆ ಕರುಣಿಸಿ. ಎಂತ ಸಂಪತ್ತದು ಅಂದ್ರೆ ವಿರತಿ ಅನ್ನೋ ಸಂಪತ್ತು. ನನಗೆ ನಾನೊಂದು ₹1,00,000 ನನ್ನ ಬ್ಯಾಂಕ್ ಇದೆ ಅನ್ನೋ ಸಂಪತ್ತು, ಆ ಸಂಪತ್ತಲ್ಲ, ಅದೆಲ್ಲ ಲೌಕಿಕವಾದ ಭೌತಿಕ ಸಂಪತ್ತು. ಈ ಭೌತಿಕ ಸಂಪತ್ತಿಗಿಂತಲೂ ಮುಖ್ಯವಾದದ್ದು ಯಾವುದಂದ್ರೆ ಆಧ್ಯಾತ್ಮಿಕವಾದ ಶರಣ ಸಂಪತ್ತು. ಆ ಶರಣ ಸಂಪತ್ತನ್ನ ನಾವು ಹಿಡಿಬೇಕು ಗಟ್ಟಿಯಾಗಿ. ಅದನ್ನು ವಿರತಿ ಸಂಪದವ ಕರುಣಿಸಿ. ಗುರುಗಳು ಏನ್ ಮಾಡಿದ್ದಾರೆ ಅಂದ್ರೆ ಇವನ್ನ ನನಗೆ ಇಂಥದ್ದನ್ನು ಕೊಟ್ಟಿದ್ದೀಯ ನೀನು. ಮುಂದೆ ಹೇಳ್ತಾರೆ ಹಿತವಿದು ಅಹಿತವಿದು ಎಂದು ತಿಳಿಪಿ. ನೋಡಪ್ಪ, ಇದು ಹಿತ, ಇದು ಅಹಿತ. ಇದು ಹಿತವಾದ್ದು, ನಿನ್ಗೆ ಇಷ್ಟವಾದ್ದು. ತುಂಬಾ ಖಾರ ಹಾಕಿದ್ರೆ ಊಟ ಮಾಡಕ್ಕಾಗೋಲ್ಲ. ಸಮವಾಗಿ ಹಾಕಿದ್ರೆ ಅದನ್ನ ಒಂದು ಸುಖ ಭೋಜನ ಆಗುತ್ತೆ. ಅವಾಗ ಒಂದು ಒಳ್ಳೆ ಊಟ ಆಗುತ್ತೆ, ಭೋಜನ ಆಗುತ್ತೆ, ಇಲ್ಲಿ ಪ್ರಸಾದ ಆಗುತ್ತೆ. ಒಳ್ಳೆ ಪ್ರಸಾದ ಅಂದ್ರೆ ಅದು ಹೆಂಗಿರುತ್ತೆ ಅಂತಂದ್ರೆ ಅದು ಸುಖಾವಹವಾಗಿರ್ಬೇಕು. ನನಗೆ ಇದು ಹಿತ, ಇದು ಅಹಿತ ಅನ್ನೋದು, ಇದು ಹಿತದ ಮಾರ್ಗ, ಇದು ಅಹಿತದ ಮಾರ್ಗ. ಇದು ಉದ್ದಕ್ಕೂ ಬಂದು ಹೇಳ್ಕೊಂಡು ಬಂದಿದ್ದಾರೆ ಎಲ್ಲರೂ. ಹಿತವಿದು ಅಹಿತವಿದಂದು ತಿಳಿಪಿ. ನೀನು ತಿಳಿಸ್ಕೊಟ್ಟೆ. ಹಾಗೆ ಗುರುವರಣ್ಯ ನೀನು ನನ್ಗೆ ಅಷ್ಟು ತಿಳಿಸಿದ್ಯಾ. ಅನೃತವನ್ನು ಅಳಿಸಿ. ಅನೃತ ಅಂದ್ರೆ ಸತ್ಯ ಅಂತ. ಅನೃತ ಇದೆಯಲ್ಲ, ಅನೃತವನ್ನು ಅಳಿಸಿ. ಸುಳ್ಳನ್ನ ಋತ ಅಂದ್ರೆ ಸತ್ಯ ಅಂತ, ಅನೃತ ಅಂದ್ರೆ ಸುಳ್ಳು ಅಂತ. ಅನೃತವನ್ನು ಅಳಿಸಿ. ಋತ ಅನ್ನೋದಕ್ಕೆ ಇನ್ನೊಂದು ಬೇರೆ ಅರ್ಥ ಇದೆ, ವೇದಾಂತದಲ್ಲಿ ಇನ್ನೊಂದು ಬೇರೆ ಅರ್ಥ ಇದೆ. ಋತ ಅಂದ್ರೆ ಋತ ದ್ರಷ್ಟಾರಹ, ಋಷಿಗಳು ಯಾವ ದಾರಿ ಹೋಗ್ತಾರೋ ಅವರೆಲ್ಲ ಸತ್ಯದ ದಾರಿಯನ್ನು ಹಿಡಿದು ಹೋಗ್ತಾರೆ ಅಂತ. ಆದ್ರೆ ಇಲ್ಲಿ ಅನೃತವನ್ನು ಅಳಿಸಿ. ನನ್ನ ಮನಸ್ಸಲ್ಲಿ ಯಾವುದು ಸುಳ್ಳಿನ ಭಾವನೆ ಬರದೇ ಇರೋ ಹಾಗೆ ನಾನು ಅದನ್ನು ಕಾಪಾಡಿದ್ದೇನೆ ನೀನು. ಮತಿಯ ಮಲಿನವ ತೊಳೆದು. ಇದು ಬಹಳ ಮುಖ್ಯ. ಮತಿ, ಈ ಬುದ್ಧಿ ಇದೆಯಲ್ಲ, ಈ ಬುದ್ಧಿಗೆ ಬೇಕಾದಷ್ಟು ಅಂಟಿಕೊಳ್ಳುತ್ತೆ, ಬೇಡವಾದ ವಸ್ತುಗಳೆಲ್ಲ ಅಂಟಿಕೊಳ್ಳುತ್ತೆ. ಆ ಅಂಟಿಕೊಂಡಂತಹ ಮಲಿನತೆಯನ್ನ ನೀನು ಅದನ್ನ ಬಿಡಿಸಿದೀಯ, ಅದನ್ನ ತೊಳೆದಿದ್ದೀಯ ನಾನು ಚೆನ್ನಾಗಿ. ಯಾಕೆಂದ್ರೆ ತೊಳ್ಕೊಂಡ್ರೇನೆ ಈ ಮಾಲಿನ್ಯತೆ ಎಲ್ಲ ಹೋಗೋದು ಅಲ್ಲೇ. ಸಮತೆಯ ಅಳವಡಿಸಿ. ನಮ್ಗೆ ಸಮತೆ ಅಂದ್ರೆ ಯಾವುದೋ ಬೇರೆ ಭೇದ ಇಲ್ಲದೇನೆ, ಇದು ಭೇದ ಇಲ್ಲದೇನೆ ಅಭೇದವಾಗಿ ಕಾಣೋದು. ಇದು ಗಂಡು, ಇದು ಹೆಣ್ಣು, ಇದು ಸಣ್ಣ, ಇದು ಮಗು, ಇದು ಚಿಕ್ಕ ಅನ್ನೋದು ಲೌಕಿಕದಲ್ಲಿ ಕಾಣ್ತಕ್ಕಂಥದ್ದು. ಈ ಎಲ್ಲ ಭೇದಗಳು, ಯಾಕೆಂದ್ರೆ ಅವ್ರು ಮೀಸೆ ಬಂದ್ರೆ ಗಂಡೆಂಬರು, ಮಲೆಮುಡಿ ಬಂದ್ರೆ ಹೆಣ್ಣೆಂಬರು, ನಡುವೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ ಅಂತ ದೇವದಾಸರು ಒಂದು ಮಾತಿದೆ. ಹೀಗೆ ಆತ್ಮ ಸ್ಥಿತಿಯನ್ನ ಇರೋದು, ಸಮತೆಯನ್ನ ನೋಡೋದು. ಆ ಸಮತೆಯ ಒಂದು ಎತ್ತರದ ಸ್ಥಿತಿಗೆ ನನ್ನನ್ನು ನೀನು ಕಳಿಸಿದ್ದೀಯ, ತರಿಸಿದ್ದೀಯ ಅಂತ ಸರ್ಪಭೂಷಣ ಹೇಳ್ತಿದ್ದಾರೆ. ಸಮತಿ ಅಳವಡಿಸಿ. ಶ್ರುತಿ ಸೂಕ್ತಿ ಒಲವಿತ್ತು. ಶ್ರುತಿ ಅಂದ್ರೆ ವೇದ, ಆಗುವ ಉಪನಿಷತ್ತುಗಳ ಅವುಗಳ ಸೂಕ್ತಿ ಏನಿದೆಯೋ, ಮಾತುಗಳು ಏನಿದೆಯೋ, ಆ ಸೂಕ್ತಿಯನ್ನ ಮಾತುಗಳನ್ನ ಒಲವಿತ್ತು ನನಗೆ ಪ್ರೀತಿಯಿಂದ ಅದನ್ನ ನೀವು ನನಗೆ ತಿಳಿಸಿದಿರಿ. ಅಷ್ಟು ಮಾತ್ರ ಅಲ್ಲ, ವಿಕೃತಿಯನ್ನು ಕೆಡಿಸಿ. ನನ್ನಲ್ಲಿ ವಿಕೃತಿ ಇತ್ತು, ಆ ವಿಕೃತಿಯನ್ನ ನೀವು ತೆಗೆದು ಹಾಕಿದ್ರಿ. ಸದುಗತಿಯನ್ನು ಅಪೇಕ್ಷೆಯನ್ನ ಮನದೇ ಮೊಳಗಿಸಿದ. ಸದುಗತಿಯ ಸದ್ಗತಿ, ಉತ್ತಮವಾದ ದಾರಿ ಯಾವುದು ಅಂತ ನನ್ನಲ್ಲಿ ಹೇಳಿದ ಮಾತ್ರ ಅಲ್ಲ,
ಆ ಸದ್ಗತಿ ಅಪೇಕ್ಷೆಯನ್ನು ಎನ್ನ ಮನದೇ ಮೊಳಗಿಸಿದ. ಇದು ಬಹಳ ಮುಖ್ಯವಾದ್ದು. ಸದ್ಗತಿ ದಾರಿ ಹಿಡಿಬೇಕು, ಉತ್ತಮವಾದ ದಾರಿ ಹಿಡಿಬೇಕು ಅಂತ ನನ್ನಲ್ಲಿ ಹೇಳಿ ಅದನ್ನ ನನ್ನಲ್ಲಿ ಉಂಟು ಮಾಡಿದ. ಶ್ರೀ ಗುರುವರಣ್ಯ ಭವತ್ ಅಂಗ್ರಿ ಪಂಕೇರುಗಳು ಈಗಳ್ ಎನ್ನ ಎತ್ತೆ ಕೊಳದೊಳಗೆ ಅಗಲದೆ ಇರುತ್ತಿದ್ಕೆ. ಇನ್ನೊಂದು ಹೇಳಿದ್ರು, ಮರಹನ್ನೆನಿಸಿ ಮಹತ್ ಅಹಮಾದಿ ವಿವರಣೆಯನ್ನು ಅರೂಪಿ ಬಹುಮುಖವ ತೆಗೆಸಿ ಏಕಭಾವನೆಯ ಕಂಗೊಳಿಸಿ ಪೂರ್ಣದ ಅನುಮತಿ ಕೊಟ್ಟು ಸಂಶಯವ ಹರಿಸಿ ಸಹಜ ಅನುಭಾವದಿಂದ ಇರವನ್ನು ಒದಗಿಸಿದ ಗುರುವರಣ್ಯ. ಶ್ರೀ ಗುರುವರಣ್ಯ, ಬರೀ ಗುರುವರಣ್ಯ ಅಲ್ಲ, ಶ್ರೀ ಗುರುವರಣ್ಯ. ಮರಹನ್ನು ಇಲ್ಲೆನಿಸಿ ಯಾವುದು ನಮಗೆ ಅನೇಕ ರೀತಿಯ ನೆನಪುಗಳಲ್ಲಿ ಹಳೆಯ ನೆನಪುಗಳು ನಾವು ಕಳೆದು ಹೋಗ್ತೀವಿ ಅಂತ ಅವನ್ನೆಲ್ಲವನ್ನ ಪೂರ್ತಿ ನಿಲ್ಲಿಸಿದ್ದು ನೀನು. ನನಗೆ ಅನೇಕ ದುಷ್ಟ ಆಲೋಚನೆಗಳು ಯಾವ್ಯಾವುದೋ ಅವನ್ನೆಲ್ಲವನ್ನೂ ಇಲ್ಲ ಅಂತನ್ಸಿ ಮಹತ್ ಅಹಮಾದಿ ವಿವರಣೆಯನ್ನು ಅರುಪಿ. ಈ ಮಹತ್ ಅಹಂ, ಈ ಮಹತ್ತಾದಂತ ಈ ಅಹಂ ಅನ್ನೋದಿದೆಯಲ್ಲ, ಈ ಅಹಂ ಅನ್ನೋದು ಏನಿದೆಯೋ ಅದನ್ನ ಅರುಪಿ, ವಿವರಣೆಯನ್ನು ಅರುಪಿ, ಅದನ್ನೆಲ್ಲ ತೆಗೆಸಿ ಬಹುಮುಖವ ತೆಗೆಸಿ ಏಕಭಾವನೆಯ ಕಂಗೊಳಿಸಿ ಇವನ್ನೆಲ್ಲವನ್ನ ನನ್ನ ಆಚೆ ಕಳಿಸಿ ಏಕಭಾವನೆ, ಒಂದೇ ಭಾವನೆಯಿಂದ, ಅದು ಶಿವ ಭಾವನೆ, ಲಿಂಗಾನು ಅನುಸಂಧಾನದ ಭಾವನೆಯಲ್ಲೇ ಏಕಗೊಳಿಸಿ ಕಂಗೊಳಿಸಿ ಪೂರ್ಣದ ಅನುಮತಿ ಕೊಟ್ಟು, ಅಂದರೆ ಅಪೂರ್ಣವಾಗಿದ್ದದ್ದನ್ನು ಪೂರ್ಣ ಮಾಡಿಕೊಡೋದು. ಯಾವ ಸಾಧಕ ಇರ್ತಾನೋ ಅವನು ನಡೆಯುವಾಗ ಅವನು ಅಪೂರ್ಣನಾಗಿರ್ತಾನೆ. ಯಾವ ಸಾಧಕ ಮತ್ತು ಯಾರ ಶಿಷ್ಯ ಈ ಭಾವದಲ್ಲಿ ಅಪೂರ್ಣತೆಯನ್ನ ತೆಗೆದುಹಾಕಿದಾಗ ಅವನು ಪೂರ್ಣನಾಗ್ತಾನೆ. ಅದಕ್ಕೆ ಉಪನಿಷತ್ತಿನ ಶಾಂತಿ ಮಂತ್ರಗಳಲ್ಲಿ ಪೂರ್ಣವಾದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಯತೆ ಪೂರ್ಣಸ್ಯ ಪೂರ್ಣವಾದಾಯ ಪೂರ್ಣಮೇವಾವಶಿಷ್ಯತೆ ಅಂತ ಹೇಳೋದು. ಯಾವುದು ಪೂರ್ಣದಿಂದ ಬಂತು ಅದೇ ಮತ್ತೆ ಪೂರ್ಣದಲ್ಲಿ ಐಕ್ಯವಾಗುತ್ತೆ. ಇದು ಬಹಳ ವಿಶೇಷವಾದಂತಹ ಒಂದು ತತ್ವ. ಇದನ್ನ ಹೇಳ್ತಾರೆ ಅವರು. ಸಂಶಯವ ಹರಿಸಿ ಪೂರ್ಣದ ಅನುಮತಿ ಕೊಟ್ಟು ನನಗೆ ಅಪೂರ್ಣತೆಯನ್ನ ಹೋಗಲಾಡಿಸಿ ನನ್ನೊಳಗಡೆ ಒಂದು ಪೂರ್ಣತೆಯ ಭಾವವನ್ನ ಇಟ್ಟಂತ ಮತ್ತು ಎಲ್ಲ ಬಗೆಯ ಸಂಶಯಗಳನ್ನ ಹರಿಸಿ ಎಲ್ಲ ತೆಗೆದು ಹಾಕಿ ಸಹಜ ಅನುಭಾವದಿಂದ ಇರುವನ್ನು ಒದಗಿಸಿದ. ಒಂದು ಸಹಜವಾದ ಒಂದು ಅನುಭಾವ. ಎಂತ ಅನುಭಾವ ಒದಗಿಸ್ಕೊಟ್ರಿ ಅಂತಂದ್ರೆ ಸಹಜಾನುಭಾವ ಅಂತ. ನನಗೆ ತಕ್ಷಣವೇ ಗೊತ್ತಾಗಬೇಕು ಆ ಶಿವನ ಅನುಸಂಧಾನ, ಇಷ್ಟಲಿಂಗದ ಅನುಸಂಧಾನ, ಪ್ರಾಣಲಿಂಗದ ಅನುಸಂಧಾನದಲ್ಲಿ ನಾನಿದ್ದೀನಿ ಅಂತನ್ನುವಂಥ ಒಂದು ಭಾವವನ್ನು ನನ್ನ ಒಳಗಡೆ ಇಟ್ಟಂತಹ ಶ್ರೀ ಗುರುವರಣ್ಯ, ನಿಮಗೆ ನಾನು ಅಗಲದೇ ಇರ್ತಿರ್ಕೆ ಅಂತ. ಮುಂದೆ ಇನ್ನು ಕೊನೆಯ ಒಂದು ಚರಣದಲ್ಲಿ ಅವರು ಹೇಳ್ತಾರೆ, ಜೀವೇಶ್ವರ ಐಕ್ಯದ ಅನುವನ್ನು ತೋರಿ. ಈ ಜೀವ ಮತ್ತು ಈಶ್ವರ, ಈ ಜೀವ ಮತ್ತು ಈಶ್ವರದ ಅಭಿನ್ನ ಸ್ವರೂಪ ಯಾವುದು, ಅಭೇದ ಯಾವುದು ಅಂತ ಅನ್ನೋದನ್ನ ತೋರಿಸಿದ್ರಿ. ಒಂದು ನಮ್ಮೊಳಗಡೆ ಒಂದು ಜೀವ ಇದೆ. ಈ ಜೀವ ಯಾವಾಗಲೂ ಹಾರೈಸೋದು ಯಾವುದನ್ನಂದ್ರೆ ಈಶ್ವರನನ್ನ, ಶಿವನನ್ನ, ಲಿಂಗತತ್ವವನ್ನು. ನೀವು ಯಾವುದೇ ಹೇಳ್ಕೊಳ್ಳಿ, ಇದು ಒಂದು ಅಂಗ ಇದೆ, ಲಿಂಗ ಇದೆ. ಅಂಗ ಎಲ್ಲವೂ ಲಿಂಗಮಯವಾಗುವಂತ ಒಂದು ಸ್ಥಿತಿ. ಈ ಅಂಗಲಿಂಗಾನುಭವ ಅಂತ ಏನ್ ಹೇಳ್ತೀವೋ ಈ ಅನುಭವ ಅಂತಿಮವಾದ ಅನುಭವದ ದಾರಿಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಜೀವೇಶ್ವರ ಐಕ್ಯ ಅಂತ. ಇದು ಅಭೇದ ಪ್ರಪಂಚದ ರೂಪ. ಇದು ಎಲ್ಲಿವರೆಗೂ ಭೇದ ಇರುತ್ತೋ ಅಲ್ಲಿಗೂ ಜೀವ ಬೇರೆ, ಈಶ್ವರ ಬೇರೆ ಅಂತ ಹೇಳ್ತೇವೆ. ಯಾವಾಗ ಭೇದ ಹೋಗಿ ಅಭೇದ ಸ್ಥಿತಿಗೆ ತಲುಪ್ತಾನೋ ಆತನಿಗೆ ಜೀವ ಮತ್ತು ಈಶ್ವರ ಎರಡು ಒಂದೇ ಆಗಿ ಕಾಣಿಸ್ತಾರೆ. ಇದು ನಮ್ಮ ಸಂತ ಪರಂಪರೆಯಲ್ಲಿ ಎಲ್ಲಾ ಕಡೆಯೂ ಇದೆ. ಇದು ಅವರು ಸಾಧಕನಾದವನು ಗುರುವನ್ನು ಆಶ್ರಯಿಸಿಕೊಂಡಾಗ ಗುರು ಏನ್ ಮಾಡ್ತಾನೆ, ತನ್ನ ಇಡೀ ತತ್ವವನ್ನ ಅವನಿಗೆ ಹೇಳಿ, ತನ್ನ ನಡೆಯನ್ನು ಹೇಳಿ, ತನ್ನ ಎಲ್ಲಾ ಅಂಶಗಳನ್ನು ಹೇಳಿ, ತನ್ನ ಆರ್ಜಿಸಿದಂತ ಯಾವುದು ಫಲ ಇದೆಯೋ ಫಲವನ್ನೆಲ್ಲ ಅವನಿಗೆ ಅರ್ಪಣೆ ಮಾಡಿ ಅವರು ಹೊರಡ್ತಾರೆ. ಹೀಗೆ ಇದೊಂದು ಗುರು ಪರಂಪರೆಯಲ್ಲಿ, ಗುರು ಶಿಷ್ಯ ಪರಂಪರೆಯಲ್ಲಿ ಇರ್ತಕ್ಕಂತಹ ಒಂದಿದು. ಇದಕ್ಕೆ ಸಿದ್ಧಾರೂಢರು ಅವರ ಕೊನೆಯ ದಿನದಲ್ಲಿ ತಮ್ಮಲ್ಲಿದ್ದಂಥ ರುದ್ರಾಕ್ಷಿಯನ್ನ ಶಿಷ್ಯನಿಗೆ ಹಾಕಿ ತಾವು ಮೊದಲಿಂದಲೂ ಬಂದಂತ ಕಪನಿ ಏನಿರುತ್ತೋ ಅದನ್ನು ಆತನಿಗೆ ಕೊಟ್ಟು ತನ್ನ ತಪಸ್ಸನ್ನ, ತನ್ನ ಶಿವಾನುಭವ ಏನಿತ್ತೋ ಅದೆಲ್ಲವನ್ನು ಆತನಲ್ಲಿ ಐಕ್ಯಗೊಳಿಸಿ ಆ ಶಿಷ್ಯನಲ್ಲಿ ಗುರು ಅದನ್ನು ಐಕ್ಯಗೊಳ್ತಾನೆ. ಇದು ಲೋಕದಲ್ಲಿ ಹೆಚ್ಚು ಜನ ಗೊತ್ತಾಗಲ್ಲ. ಈ ಸಂತರಲ್ಲಿ ಇದೊಂದು ಆಗುವಂತ ವಿಶೇಷತೆ. ಅದು ಸುಮ್ಮನೆ ಒಂದು ಈ ಸಂದರ್ಭ ಅಂತ ಹೇಳ್ತಿದ್ದಾರೆ. ಕಾಶಿನಲ್ಲಿ ಲಾಹಿರಿ ಮಹಾರಾಜ್ ಅಂತ ಒಬ್ಬರಿದ್ರು. ಅವರು ಬಾಬಾಜಿ ಅವರ ಶಿಷ್ಯರವರು. ಲಾಹಿರಿ ಮಹಾರಾಜರು ಯೋಗಾನಂದರು, ಸ್ವಾಮಿ ಯೋಗಾನಂದರು ಅಂತ ಹೇಳಿ ಬಹಳ ಪ್ರಸಿದ್ಧವಾದಂಥವ್ರು.
ಅವರು ಕ್ರಿಯಾಯೋಗದ ದೊಡ್ಡವರು. ಈಗ ಯಾವುದನ್ನ ತಮಿಳುನಾಡಿನಲ್ಲಿ ರಜನೀಶ್ ಅಲ್ಲ ಅವನ ಸಿನಿಮಾ ನಟ ರಜನಿಕಾಂತ್, ನಮ್ಗೆ ಆ ಹೆಸರು ನನ್ನ. ಆ ರಜನಿಕಾಂತ್ ಈ ಕ್ರಿಯಾಯೋಗದ ಕಡೆ ಹೋಗಿರೋರು. ಅವನು ಎಲ್ಲಾ ಕಡೆ ಅವನು ಸಿನಿಮಾ ತೆಗೆದ, ಬಾಬಾಜಿ ಅಂತ ಒಂದು ಸಿನಿಮಾ ತೆಗೆದ. ಅವನು ಅದರಲ್ಲಿ ಹೇಳಿದ್ದೆಲ್ಲ ಈ ಕ್ರಿಯಾಯೋಗದ ಮಹಿಮೆಯನ್ನು. ಈ ಲಾಹಿರಿ ಮಹಾರಾಜರೊಳಗಡೆ ಆ ಬಾಬಾಜಿ ಬಂದು ಅಡ್ಕೊಳ್ತಾರೆ. ಲಾಹಿರಿ ಮಹಾರಾಜ್ ತಮ್ಮ ದೇಹ ಬಿಟ್ಟಾಗ ಅವರು ಸ್ವಾಮಿ ಯೋಗಾನಂದರಲ್ಲಿ ಹೋಗಿ ತದ್ಗತವಾಗ್ತಾರೆ. ಅಂದ್ರೆ ಇದು ಒಂದು ಪರಂಪರೆ ಇದೆ ನಮ್ಮ ಭಾರತದಲ್ಲಿ. ಗುರು ಅದನ್ನು ಶಿಷ್ಯನಲ್ಲಿ ತನ್ನ ಇಡೀ ಅವನಲ್ಲಿ ಆಯ್ಕೆಗೊಳ್ತಾರೆ. ಇದು ಆಯ್ಕೆಗೊಳ್ಳುವ ವಿಶೇಷತೆ ಅದು. ಹೀಗೆ ಇದು ಒಂದಿರಲಿ. ಇಲ್ಲಿ ಜೀವ ಮತ್ತು ಈಶ್ವರ ಇದೆಯಲ್ಲ, ಅದರ ಐಕ್ಯತೆ ಯಾವ ಸ್ವರೂಪವನ್ನ ನನಗೆ ಹೇಳಿ, ಅದನ್ನ ತೋರಿಸಿದ್ರಿ. ಬರೀ ಹೇಳಿದಲ್ಲ, ನನಗೆ ತೋರಿಸಿದ್ರಿ ಅಂತ. ನೋಡಿ, ತೋರ್ಸೋದ್ ಬೇರೆ, ಹೇಳೋದ್ ಬೇರೆ. ಈಗ ನಾನು ನಿಮ್ಗೆ ಹೇಳ್ತಿದ್ದೀನಿ, ತೋರ್ಸಕ್ಕಾಗಲ್ಲ ನನಗೆ. ಯಾಕೆಂದ್ರೆ ತೋರ್ಸೋದಕ್ಕೆ ನನ್ನ ಶಕ್ತಿ ಇಲ್ಲ ನನಗೆ, ಅಥವಾ ಅದನ್ನು ಗ್ರಹಣ ಮಾಡುವಷ್ಟು ಆ ಮನಸ್ಥಿತಿ ಎತ್ತರ ನಿಮ್ಗೆ ಇದೆಯಲ್ವ ನನಗೂ ಗೊತ್ತಿಲ್ಲ. ಇದೆಲ್ಲ ಕೇವಲ ಅವರಿಬ್ಬರಲ್ಲಿ ಮಾತನಾಡಿ ಇದ್ದಿದ್ದು, ಸಾಮೂಹಿಕವಾಗಿ ನಡೆಯಕ್ಕಾಗಲ್ಲ. ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು ನಡೆದಂತ ಅವರ ವಚನವೇದ 2 ವಾಲ್ಯೂಮ್ಗಳಿವೆ. ನೀವು ತೆಗೆದು ಓದಿದ್ರೆ ಗೊತ್ತಾಗುತ್ತೆ ಅದರಲ್ಲಿ. ರಾಮಕೃಷ್ಣ ಪರಮಹಂಸರು ಎಷ್ಟು ರೀತಿಗಳಲ್ಲಿ ವಿವೇಕಾನಂದರನ್ನ ಅವರನ್ನ ತಿದ್ದುತ್ತಾರೆ ಅಂತ ಹೇಳಿದ್ರೆ, ವಿವೇಕಾನಂದರ ಪೂರ್ಣ ಸ್ವರೂಪ ವಿವೇಕಾನಂದರ ಇದು ರಾಮಕೃಷ್ಣ ಪರಮಹಂಸರ ಅಷ್ಟು ಸಮಸ್ತ ಮಹಾಸಮಾಧಿ ಯೋಗಕ್ಕೆ ಹೋಗೋಕ್ಕಿಂತ ಮುಂಚೆ ಆತನಿಗೆ ಕೊಟ್ಟು ಮಹಾಸಮಾಧಿಯನ್ನು ಅವರು ಹೊಂದ್ತಾರೆ. ಅದನ್ನು ಮಹಾಸಮಾಧಿ ಅಂತ ಕರೀತಾರೆ. ಹೀಗೆ ಜೀವೇಶ್ವರ ಐಕ್ಯವನ್ನು ತೋರಿ ಸಂಸ್ಕೃತಿಯ ಧಾವತಿಯ ಕಳೆದು, ಸಂಸ್ಕೃತಿ ಅಂದ್ರೆ ಸಂಸಾರ ಅಂತ, ಸಂಸ್ಕೃತಿ ಅಲ್ಲ ಸಂಸ್ಕೃತಿ. ಸಂಸ್ಕೃತಿ ಅಂತಂದ್ರೆ ಈ ಸಂಸಾರ ಅನ್ನುವ ಈ ಧಾವತಿಯ ಕಳೆದು, ಏನು ಸಂಸಾರ ಅನ್ನೋ ಬಗ್ಗೆ ಅಪೇಕ್ಷೆ ಇರುತ್ತಲ್ಲ, ಅದನ್ನು ಕಳೆದು ಹಾಕಿಸಿದ್ರಿ ನೀವು. ಘನಮುಕ್ತಿ ಎಂದೆಂಬ ಭಾವವ ಒಡೆದರಿಸಿ, ಈ ಮುಕ್ತಿ ಅದೆಲ್ಲ ಯಾವುದನ್ನ ಇಲ್ಲಿಂದ ಬಿಡುಗಡೆ ಇದೆಯಲ್ಲ, ಈ ಮಾಂಸ ಶರೀರದಿಂದ ಬಿಡುಗಡೆ ಆಗೋದು, ಬಿಡುಗಡೆಯಾಗಿ ಪಂಚಭೂತಗಳಿಗೆ ಅದು ಹೋಗಿ ಶಿವನಲ್ಲಿ ಐಕ್ಯವಾಗೋದು. ನಮ್ಮಂತವ್ರು ಏನ್ ಮಾಡ್ತೇವೆ, ನಾವು ಸತ್ತಾಗ ನಮ್ಮ ಕಣ್ಣು ದೃಷ್ಟಿ ರೂಪ ಏನಿರುತ್ತೆ, ರೂಪ ಹೋಗಿ ಒಂದ್ ಕಡೆ ಸೇರ್ಕೊಳ್ಳುತ್ತೆ. ನಮ್ಮ ವಾಯು ಏನ್ ಮಾಡುತ್ತೆ, ಗಾಳಿಯಲ್ಲಿ ಸೇರ್ಕೊಳ್ಳುತ್ತೆ. ನಮ್ಮಲ್ಲಿರುವ ಯಾವುದೋ ಶಾಖ ಇದೆಯೋ ಅದು ಸೂರ್ಯನಲ್ಲಿ ಅಥವಾ ಬೆಳಕಿನಲ್ಲಿ ಸೇರ್ಕೊಳ್ಳುತ್ತೆ. ಹೀಗೆ ನಮ್ಮ 5 ಇಂದ್ರಿಯಗಳು 5 ಪಂಚಭೂತ ಜೊತೆ ವಿಲೀನವಾಗುತ್ತೆ. ಇದು ಲೌಕಿಕರಲ್ಲಿ ಆಗುವಂತ ಒಂದು ವಿಚಿತ್ರ. ಆದ್ರೆ ಯಾವುದು ಸಂತರು, ಮಹಾಂತರು, ಯೋಗಿಗಳು, ಶಿವಯೋಗಿಗಳು ಸಾಧನೆ ಮಾಡಿರ್ತಾರೋ ಅವ್ರದ್ದು ಹಂಗಲ್ಲ. ಅವ್ರ ಪಂಚಭೂತದಲ್ಲಿ ವಿಲೀನವಾಗಲ್ಲ. ಇದು ನಿಮ್ಗೆ ಹೇಳ್ಬೇಕಾದ್ರೆ ಅವ್ರದ್ದು ಹಿಂಗ್ ಪಂಚಭೂತ ವಿಲೀನವಾಗಲ್ಲ. ಆದ್ರೆ ತನ್ನ ಇಡೀ ಜೀವ ಏನ್ ಮಾಡುತ್ತೆ ಅಂದ್ರೆ ಅದು ಈಶ್ವರನಲ್ಲಿ ಐಕ್ಯಗೊಳ್ಳುತ್ತದೆ. ಅಂದ್ರೆ ಸಾಧನಾ ಕ್ರಮದಲ್ಲಿ ಇದ್ರೆ ಮಾತ್ರ ಅವನು ಐಕ್ಯಗೊಳ್ಳೋಕೆ ಸಾಧ್ಯ. ಇಂಥ ಐಕ್ಯಗೊಳ್ಳುವ ಒಂದು ಕ್ರಮವನ್ನು ತೋರಿಸಿದವರು ಸ್ವಾಮಿ ಗುರುಸಿದ್ಧ ಸ್ವಾಮಿಗಳು. ನಿಮಗೆ ಗುರುವರ್ಷಿ ಗುರುವರಣ್ಯ ನಿಜ ಸುಖವಿತ್ತು ಗುರುಸಿದ್ಧ ದೇವನು ಎನಿಸುವ ನಿರಾಭಾರಿ ಗುರು ತಿಲಕ. ನಿರಾಭಾರಿ ಅಂತ ವಿರಕ್ತ ಅಂತ, ಯಾವ ಅಪೇಕ್ಷೆಗಳು ಇಲ್ಲದೆ ಇರೋ, ಯಾವ ಅಪೇಕ್ಷೆಗಳು ಇಲ್ಲದೆ ಇರೋದು ಬಹಳ ಕಷ್ಟ ಅಲ್ವೇಳ್ರಿ ಹರಗುರು ಚರಮೂರ್ತಿಗಳೇ. ಯಾವುದೋ ಒಂದಲ್ಲಿ ಪದಾರ್ಥ ನೋಡುತ್ತೆ, ತಿನ್ಬೇಕು ಅಂತ ಸುಮ್ಮನೆ ಹಿಂಗ್ ಬಾಯಿಗೆ ಹಾಕೊಳ್ತೇವೆ, ಅದು ಎಲ್ಲರಿಗೂ ಅದು. ಆದ್ರೆ ಇದನ್ನ ನಿಗ್ರಹ ಮಾಡ್ಕೊಳ್ಳೋದು ಇದೆಯಲ್ಲ, ಆ ನಿಗ್ರಹ ಮಾಡ್ಕೊಂಡು ಅದರಿಂದ ನಿರಾಭಾರಿ ಆಗೋದು. ನಿರಾಭಾರಿ ಜಂಗ ಮಾತ್ರ ನಾವು ಹೇಳ್ತೀವಿ ನಿಜ, ಆದ್ರೆ ನಿರಾಭಾರಿ ಆಗೋದಿದೆಯಲ್ಲ ಅದಷ್ಟು ಸುಲಭವಾಗಲ್ಲ. ಆದ್ರೆ ಬೆಳಿತಾ ಬೆಳಿತಾ ಅವನು ಗುರುಗಳ ಸಂಘದಿಂದ, ಶಾಸ್ತ್ರದ ಅನುಸಂಧಾನದಿಂದ, ಬೇರೆ ಬೇರೆಯವರ ಜೊತೆಗೆ, ಸಜ್ಜನರ ಜೊತೆಗೆ ಹೊಂದ್ಕೊಳ್ಳೋದ್ರಿಂದ ಅವನೇನಾಗ್ತಾನೆ ಅಂದ್ರೆ ಒಂದು ಪರಿಪೂರ್ಣವಾದ ಸ್ವರೂಪಕ್ಕೆ ಬರ್ತಾನೆ. ಈ ಒಂದು ಪೂರ್ಣತೆ ಕಾಣಿಸ್ಕೊಳ್ಳೋದು ಯಾವಾಗ ಅಂತ ಹೇಳಿದ್ರೆ ಆ ಗುರುವಿನ ಸಂಪೂರ್ಣ ಕಟಾಕ್ಷ ಶಿಷ್ಯನ ಮೇಲೆ ಬಿದ್ದಾಗ ಮಾತ್ರ. ಗುರು ಒಂದಾರಿ ಹಿಡಿದ್ರೆ, ಶಿಷ್ಯ ಒಂದಾರಿ ಹಿಡಿದ್ರೆ ಮುಗೀತು. ಹಾಗಾಗಿ ಗುರು ಮತ್ತು ಶಿಷ್ಯ ಇಬ್ರು ಕೂಡ ಒಂದೇ ಐಕ್ಯವಾಗಬೇಕು. ಆದಾಗ ಏನಾಗುತ್ತೆ ಅಂದ್ರೆ ಗುರು ಆದವನು ಶಿಷ್ಯನಿಗೆ ತನ್ನ ಏನೇನು ಅನುಭವ ಇದೆಯೋ, ಏನೇನು ಅನುಭವ ಇದೆಯೋ ಆ ಎಲ್ಲ ಅನುಭವದ ಶಿವಯೋಗದ ಹಂತ ಹಂತಗಳನ್ನು ನಮ್ಮ ಜೊತೆಗೆ ಬೆರೆಸಿಬಿಡ್ತಾರೆ. ಇಂಥ ಗುರುವರೇಣ್ಯರೇ ಅವರು ನನ್ನನ್ನು ಮಾಡಿದ್ರು ಅಂತ. ಇನ್ನೊಂದು ಹಾಡುಗಬ್ಬ ಇದೆ, ಅದು ಬಹಳ ಚಂದವಾದ ಒಂದು ಹಾಡುಗಬ್ಬ. ಅದನ್ನು ಸುಮ್ಮನೆ ಅಷ್ಟು ಕಷ್ಟವಿಲ್ಲ, ಅದನ್ನು ಓದಿ ಹೇಳ್ಬಿಡ್ತೀನಿ. ಅನುಭವದ ಅಡಿಗೆಯ ಮಾಡಿ, ಇದು ಬಹಳ ಪ್ರಸಿದ್ಧವಾದದ್ದು. ಅನುಭವದ ಅಡಿಗೆಯ ಮಾಡಿ ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ. ಅನುಭವದ ಅಡಿಗೆಯ ಮಾಡಿ ಅದಕ್ಕೆ ಅನುಭವಿಗಳು ಬಂದು ನೀವೆಲ್ಲ ಕೂಡಿ. ತನುವೆಂಬ ಭಾಂಡವ ತೊಳೆದು, ಎಲ್ಲ ಹೆಚ್ಚು ಕಡಿಮೆ ಅನೇಕರು ಗೊತ್ತಿರುತ್ತೆ. ತನುವೆಂಬ ಭಾಂಡವ ತೊಳೆದು, ಭಾಂಡ ಅಂತ ಶಬ್ದ ಬಳಸ್ತಿದ್ದಾರೆ ಅವರು.
ಇವು ಇಷ್ಟುದ್ದ 5 ಅಡಿ 6 ಅಡಿ ಎತ್ತರದವರಿಗೆ ಪಾತ್ರೆ ಅಂತ ಯಾವುದು ಪಾತ್ರೆ ಹೇಳಕ್ಕಾಗಲ್ಲ. ಅದಕ್ಕಾಗಿ ಭಾಂಡ ಅಂತ ಹೇಳ್ತಾರೆ. ತನುವೆಂಬ ಭಾಂಡವ ತೊಳೆದು ಕೆಟ್ಟ ಮರದ ಜಂಜಡವೆಂಬ ಮುಸುರೆಯ ಕಳೆದು. ಎಲ್ಲ ಪ್ರಸಾದ ಎಲ್ಲ ಕೊಟ್ಟ ಮೇಲೆ ಒಂದಷ್ಟು ಉಳಿಯುತ್ತಲ್ಲ ಮುಸುರೆ, ಆ ಮುಸುರೆಯನ್ನು ತೊಳಿಬೇಕು. ಮನದ ಜಂಜಡವೆಂಬ ಮುಸುರೆಯ ಕಳೆದು ಘನವೆಂಬ ಮನೆಯನ್ನೇ ಬಳಿದು. ಅಲ್ಲಿ ಘನವಾದ ಘನತತ್ವ ಏನಿದೆಯೋ ಅದನ್ನೇ ಎಲ್ಲ ಮನೆಗಳಿಗೆಲ್ಲ ಹಾಕ್ಬೇಕಲ್ಲ. ಅಲ್ಲಿ ಬಿನುಗು ತ್ರಿಗುಣವೆಂಬ ಗುಂಡ ತುಳಿದು. ಅಲ್ಲಿ ಬಿನುಗು ಅಂದ್ರೆ ಕೀಳು ಅಂತ. ಈ ತ್ರಿಗುಣ ಇದೆಯಲ್ಲ, ಯಾವುದು ತ್ರಿಗುಣ ಅದು? ಈ ಸತ್ವ ರಜ ತಮ ಅಂತ 3 ಗುಣಗಳು. ಒಂದು ತಮಗುಣ, 2ನೇದು ರಜಗುಣ, 3ನೇದು ಸತ್ವಗುಣ. ಈ 3 ಗುಣಗಳಲ್ಲೂ ಈ ಸತ್ವಗುಣ, ಈ ತಮೋ ಗುಣದಲ್ಲಿ ಸುಮ್ಮನೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಅದು ಯಾರಿಗೆ ಹೇಳ್ಬೋದು ಅಂದ್ರೆ ಕುಂಭಕರ್ಣಿಗೆ ಹೇಳ್ಬೋದು. ಕುಂಭಕರ್ಣ ಈ ತಮೋ ಗುಣದ ಒಂದು ಪ್ರತಿರೂಪ. ರಜೋಗುಣದ ಪ್ರತಿರೂಪ ಯಾರು? ರಾವಣ. ಸತ್ವಗುಣದ ಪ್ರತಿರೂಪ ಯಾರು ಅಂದ್ರೆ ವಿಭೀಷಣ. ನೋಡಿ, 3 ಪಾತ್ರಗಳಿಗೆ 3 ಗುಣಗಳು ಅನ್ವಯ ಮಾಡ್ತಾರೆ ಹಿಂದಿನ ಇದರಲ್ಲಿ. ಇಂಥ 3 ಗುಣಗಳಿದೆಯಲ್ಲ, ಈ 3 ಗುಣಗಳಲ್ಲೂ ಕೂಡ ಪ್ರತಿಯೊಂದು ಗುಣದಲ್ಲೂ ಇನ್ನೊಂದು ಗುಣ ಅಡಕವಾಗಿರುತ್ತೆ. ಅದರಿಂದ ಈ ಎಲ್ಲಾ ತ್ರಿಗುಣಗಳನ್ನ ಕಳಿಬೇಕು ಅಂತ, ಈ 3 ಗುಣಗಳಲ್ಲಿ ಎಲ್ಲವನ್ನ ಹೊಡೆದಾಕ್ಬೇಕು ಅಂತ. ಅದಕ್ಕಾಗಿ ಬಿನುಗು ತ್ರಿಗುಣವೆಂಬ ಓಲೆ ಗುಂಡ ತುಳಿದು, ಅದನ್ನ ನಾವು ಚೆನ್ನಾಗಿ ತುಳಿದು ನಿಲ್ಲಿಸಬೇಕು ಅಂತ. ವಿರತಿ ಎಂಬುವ ಮಡಿ ಹುಟ್ಟು. ನಾವು ಮಡಿ ಅಂದ್ರೆ ಬರೀ ಬಟ್ಟೆ, ಶುದ್ಧವಾದಂತ ಬಟ್ಟೆ ಹಾಕಿ ಸೋಪ್ ಹಾಕಿ ತೊಳೆದಿರೋ ಬಟ್ಟೆ ಮಾತ್ರ ಅಲ್ಲ, ಎಂಥ ಮಡಿ ಹುಟ್ಟು. ವಿರತಿ ಎಂಬುವ ಮಡಿ ಹುಟ್ಟು, ನನಗೇನು ಅಪೇಕ್ಷೆ ಇಲ್ಲ ಅನ್ನುವಂಥ ಒಂದು ಮಡಿಯ ಬಟ್ಟೆಯನ್ನು ಉಡಬೇಕು. ಪೂರ್ಣ ಹರಿಭಕ್ತಿ ನೀರನ್ನೇ ಹೆಸರಿಟ್ಟು. ಈಗ ನಾವು ಭಾಂಡ ತೊಳೆದು ಅದರಲ್ಲಿರೋ ಮುಸುರೆ ತೆಗೆದು ಆಮೇಲೆ ಅದಕ್ಕೆ ನಾವೇನು ಹಾಕಿದ್ದೀವಿ, ಪದಾರ್ಥಗಳು ಹಾಕಿದ್ದೀವಿ, ಆ ಪೂರ್ಣ ಹರಭಕ್ತಿ ನೀರನ್ನು ಹೆಸರಿಟ್ಟು ಅದಕ್ಕೆ ನೀರು ಹಾಕೋದು. ಹೆಸರಿಟ್ಟು ಅರಿವೆಂಬ ಬೆಂಕಿಯ ಕೊಟ್ಟು ನೀರನ್ನು ಹಾಕಿದಾಯ್ತು. ಆ ನೀರನ್ನು ಹಾಕದ ಮೇಲೆ ಹೆಸರಿಟ್ಟಿದ್ರು. ನಾವು ನಮ್ಮ ಹಳ್ಳಿ ಕಡೆ ಹೆಸರಿಡು ಅಂತ ಹೇಳ್ತೀವಿ. ಹೆಸರಿಡು ಅಂತಂದ್ರೆ ಅಡಿಗೆ ಮಾಡೋದಿಕ್ಕೆ ಸಿದ್ಧವಾಗುವಂತ. ಅರಿವೆಂಬ ಬೆಂಕಿಯ ಕೊಟ್ಟು ಮಾಯಾಮರವೆ ಎಂಬುವ ಕಾಷ್ಟಗಳನ್ನೆಲ್ಲ ಸುಟ್ಟು. ನೋಡಿ, ಅದಕ್ಕೆ ನಾವು ಕಾಷ್ಟ ಪಡಬೇಕು. ಕಡ್ಡಿಗಳನ್ನ ಸೌದೆ ಕೊಡ್ತೀವಿ. ಎಂತ ಸೌದೆ ಕೊಡ್ತೀವಿ ಅಂದ್ರೆ ಮರವೆ ಎಂಬುವ ಕಾಷ್ಟಗಳ. ಮರವೆ ಯಾವ್ಯಾವುದು ನಮಗೆ ನಮ್ಮನ್ನ ಬೇರೆ ಬೇರೆ ರೀತಿಗಳಲ್ಲಿ ನಮ್ಮನ್ನ ಹಿಪ್ಪೆ ಮಾಡುತ್ತೋ ಅಂಥವನ್ನೆಲ್ಲ, ಯಾವ್ಯಾವುದು ತಪ್ಪು ಗ್ರಹಿಕೆಗಳಿದೆಯೋ ಅವನ್ನೆಲ್ಲವೂ ಆ ಕಾಷ್ಟಗಳನ್ನ ಬೇಡದಿರೋದು ಯಾವುದಿದೆಯೋ ನಮ್ಮ ಮನಸ್ಸಿನಲ್ಲಿ ಅಂಥದನ್ನೆಲ್ಲ ಈ ಕಾಷ್ಟವನ್ನ ನಾವು ಮಾಡ್ಕೊಡ್ಬೇಕು. ಪರವೆಂಬ ಸಾಮಗ್ರಿ ಗುಡಿ. ನೋಡಿ, ಇಂಥ ನೀರಿಗೆ ಯಾವ ನೀರದು? ಹರಭಕ್ತಿ ಎಂಬ ನೀರಿಗೆ ನೀವು ಕೊಡ್ಬೇಕಾದ ಯಾವುದು ಅಂದ್ರೆ ಸಾಮಗ್ರಿ ಗುಡಿ. ಪರವೆಂಬ ಸಾಮಗ್ರಿ ಗುಡಿ, ಶ್ರೇಷ್ಠವಾದದ್ದು ಯಾವುದಿದೆ ಅದ ಸಾಮಗ್ರಿ ಕೊಟ್ಟು ಮಾಯಾಮರ ಎಂಬುವ ಕಾಷ್ಟಗಳೆಲ್ಲ ಸುಟ್ಟು ಪರವೆಂಬ ಸಾಮಗ್ರಿ ಕೂಡಿ ಸಾರತರ ಮೋಕ್ಷ ಎಂದೆಂಬ ಪಾಕವ ಮಾಡಿ. ಈಗ ಮಾಡ್ಬೇಕಾದ ಯಾವ್ದು ಪಾಕ ಅಂದ್ರೆ ಅದು ಸಾರತರವಾದಂತ ಮೋಕ್ಷ ಅನ್ನೋದು. ನಮ್ಮನ್ನು ಬಿಡುಗಡೆ ಮಾಡೋದು ಈ ಸಂಸಾರದಿಂದ, ಈ ಅಪೂರ್ಣತೆಯಿಂದ, ಈ ಅಭೇದದಿಂದ, ಈ ವಿಕೃತಿಯಿಂದ ಸುಕೃತಿಗೆ, ಅಪೂರ್ಣತೆಯಿಂದ ಪೂರ್ಣತೆಯ ಕಡೆಗೆ, ಭೇದದಿಂದ ಅಭೇದದ ಕಡೆ, ಮಾಯೆಯಿಂದ ಅಮಾಯ ಕಡೆಗೆ, ಕರ್ಮದಿಂದ ಅಕರ್ಮದ ಕಡೆ, ಕರ್ಮದಿಂದ ಅಕರ್ಮದ ಕಡೆಗೆ, ಹೀಗನ್ನೆಲ್ಲ ಹೋಗಿ ಸಾರತರ ಮೋಕ್ಷ ಪಾಕವ ಮಾಡಿ ಹರ ಶರಣರು ಸವಿದಾಡಿ. ಅವಾಗ ಈ ಹರನ ಶರಣರು ಯಾರಿದ್ದಾರೋ ಅವರು ಸವಿದು ಆಡಿ ನಮ್ಮ ಗುರುಸಿದ್ಧ ದೇವರ ಚರಣ ಒಪ್ಪಾಡಿ. ಆಗ ಗುರುಸಿದ್ಧ ದೇವರ ಚರಣವನ್ನ ಹಾಡ್ತಾ ನಾವು ಈ ಎಲ್ಲ ಬಗೆಯ ಸಂಕಷ್ಟಗಳನ್ನ ನಾವು ನೀಗ್ಬೋದು ಅಂತ ಈ ಅನುಭವದ ಅಡಿಗೆ ಮಾಡಿ ಅನ್ನುವ ಈ ಹಾಡುವುದರಲ್ಲಿ ಅವರು ಈ ಲೌಕಿಕವಾದ ದೃಷ್ಟಾಂತಗಳನ್ನ ಗಮನದಲ್ಲಿಟ್ಕೊಂಡು ಒಂದು ಅಪರೂಪವಾದ ಅಡಿಗೆಯನ್ನು ಮಾಡಿದ್ರು. ಆ ಅಡಿಗೆ ಯಾವುದಂದ್ರೆ ಅನುಭವದ ಅಡಿಗೆ. ನಾವೆಲ್ಲ ಮಾಡೋದು ಅಕ್ಕಿ ತರ್ತೀವಿ, ನೀರಿಗೆ ಹಾಗೆ ಇಡ್ತೀವಿ, ಕಾಷ್ಟ ಕೊಡ್ತೀವಿ, ಅನ್ನ ಮಾಡ್ತೀವಿ, ಹಾಗೆ ಹೆಸರು ಮಾಡ್ತೀವಿ, ಸಾರನ್ನು ಮಾಡ್ತೀವಿ, ಅದು ಹುಳಿಯೋ ಸಾರು ಏನೋ. ಆದ್ರೆ ಎಂಥ ಅಡಿಗೆ ಮಾಡ್ಬೇಕು ಅಂದ್ರೆ ನೀವು ಅನುಭವದ ಅಡಿಗೆ ಮಾಡ್ಬೇಕು. ನಿಮ್ಮ ತರುವೆಂಬ ಭಾಂಡವನ್ನ ಸದಾ ತುಳಿತಿರ್ಬೇಕು. ಅದರಲ್ಲಿ ಮುಸುರೆ ಇದೆ, ಅದನ್ನ ನೀವು ಕಡಿಬೇಕು. ಅಲ್ಲಿ ಹರಭಕ್ತಿ ಎಂಬ ನೀರನ್ನ ಇಡಬೇಕು. ನಿಮ್ಮಲ್ಲಿರ್ತಕ್ಕಂಥ ದುಷ್ಟ ಯೋಚನೆ ಏನೇನಿದೆಯೋ ಎಲ್ಲ ದುಷ್ಟಗಳನ್ನೆಲ್ಲ ಅನ್ನುವ ಕಡ್ಡಿಯನ್ನ, ಸೌದೆಯನ್ನ ತೆಗೆದು ಇಟ್ಟು ಅದನ್ನ ಸುಡಬೇಕು. ಅಲ್ಲಿ ನಿಮಗೆ ಪರತರವಾದಂತಹ ಒಂದು ಮೋಕ್ಷ ಅನ್ನೋದು ಸಿಗುತ್ತೆ ಅಂತ ಎರಡು ಅರ್ಥ. ಒಂದು ಅಡಿಗೆ ಮಾಡುವ ಈ ಚಿತ್ರದಲ್ಲಿ ಒಂದು ಅನುಭವದ ಅಡಿಗೆಯನ್ನು ಮಾಡಿ, ನೀವು ಸದಾ ಈ ತರದ ಒಂದು ಅನುಭವದ ಅಡಿಗೆಯನ್ನು ಮಾಡ್ತಾ ಹೋಗಿ ಅಂತ ಹೇಳ್ತಾರೆ. ಆ ಸಮಯ ಸಾಕಷ್ಟಾಗಿದೆ. ಇಲ್ಲಿಗೆ ಈ
ಸರ್ಪಭೂಷಣ ಶಿವಯೋಗಗಳ ಕೈವಲ್ಯ ಕಲ್ಪವಲ್ಲರಿ ಅದರಲ್ಲಿ ಸಾಹಿತ್ಯದ ಭಾಗ ಎಷ್ಟು ಚೆನ್ನಾಗಿದೆ ಅಂತ ಗಮನಿಸಿದಿರಿ. ಸಂಸ್ಕೃತ ಕನ್ನಡದ ಒಳ್ಳೆ ಸುಮಧುರವಾದ ಬಾಂಧವ್ಯವನ್ನು ಬಂಧುರತೆಯನ್ನು ನೀವು ಕಂಡಿದ್ದೀರಿ. ಯಾವುದೇ ತತ್ವ ಹೇಳುವಾಗ ಸಾಮರ್ಥ್ಯಗಳನ್ನು ಗಮನದಲ್ಲಿ ಇಟ್ಕೊಂಡು ಸರಳವಾಗಿ ಎಲ್ಲರಿಗೂ ಅರ್ಥವಾಗುವ ಹಾಗೆ ಹೇಳುವ ಕೈವಲ್ಯ ಕಲ್ಪವಲ್ಲರಿಯ ಆ ಸಾಹಿತ್ಯವನ್ನು ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಮತ್ತು ನನ್ನ ಅನುಭವದಲ್ಲಿ ಏನು ಹೊಳೆಯುತ್ತೋ ಕೆಲವು ಅಂಶಗಳು ತಮ್ಮ ಜೊತೆಗೆ ಹಂಚಿಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಚರಣಕಮಲಗಳನ್ನು ಭಕ್ತಿಪೂರ್ವಕದ ನಮನಗಳನ್ನು ಅರ್ಪಣೆ ಮಾಡಿ ನನ್ನೆಲ್ಲ ಮಾತುಗಳನ್ನು ಇದರ ತಪ್ಪು ಒಪ್ಪುಗಳನ್ನೆಲ್ಲವನ್ನು ಕೂಡ ಪರಮ ಪೂಜ್ಯ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳವರ ಚರಣಕಮಲಗಳಲ್ಲಿ ಅರ್ಪಣೆ ಮಾಡಿ ನಾನು ಮಾತು ಮುಗಿಸ್ತೇನೆ.